ಓಂ ಶಾಂತಿ. ಇಂದಿನ ಮುರಳಿಯ ದಿನಾಂಕ 26/5/25. ಮುರಳಿ ಮಹಾವಾಕ್ಯಗಳು. ಮೀಠೆ ಬಚ್ಚೆ, तुम्हें संग बहुत अच्छा करना है. बुरे संग का रंग लगा तो गिर पड़ेंगे. कुसंग बुद्धि को तुच्छ बना देता है. ಮಧುರ ಮಕ್ಕಳೇ, ನೀವು ಒಳ್ಳೆಯ ಸಂಘವನ್ನು ಮಾಡಬೇಕಾಗಿದೆ. ಕೆಟ್ಟ ಸಂಘದ ಪ್ರಭಾವದಲ್ಲಿ ಬಿದ್ದರೆ ಕೆಳಗೆ ಬೀಳುತ್ತೀರಿ. ಕೆಟ್ಟ ಸಂಘವು ನಿಮ್ಮನ್ನು ತುಚ್ಛ ಬುದ್ಧಿಯವರನ್ನಾಗಿ ಮಾಡಿಬಿಡುತ್ತದೆ. ಬಾಬಾ ಹೇಳ್ತಾರೆ, ಈ ಸಮಯದಲ್ಲಿ ಒಳ್ಳೆಯ ಸಂಘವನ್ನೇ ಮಾಡಿರಿ, ಕೆಟ್ಟ ಸಂಘ ಮಾಡಬೇಡ್ರಿ. ನಮಗನಿಸ ಸೀದಾ ನಾವು ಚೆಕ್ ಮಾಡ್ಕೊಳ್ತೀವಿ ಆ್ಯಸ್ ಅ BK ಆಗಿ. ನಮ್ದಂತೂ ಹಂಗೆ ಆಲ್ಮೋಸ್ಟ್ ಎಲ್ಲ ಸಂಘ ಬಿಟ್ಟಿವಿ, BKಗಳ ಸಂಘದಾಗ ಇರ್ತೀವಿ ಅಂತ. ಅಂದರೆ ಬಾಬನ ಮಕ್ಕಳ ಸಂಘದಾಗ ಇರ್ತೀವಿ. ಇನ್ನು ನಮ್ಮ ಮನೆಯವ್ರು ಬಿಟ್ರೆ ನಾವು ಯಾರ ಜೊತೆಗೂ ಆ ರೀತಿ ಅಂಥ ಸಂಘನೇ ಇಲ್ಲ, ಎಲ್ಲಿ ಕೂಡೋದಿಲ್ಲ, ಎಲ್ಲೂ ಹೋಗೋದಿಲ್ಲ ಅಂತ ತಿಳ್ಕೊಂಡಿದ್ದೀವಿ. ಆದರೆ ಬಾಬಾ ಹೇಳುವಂಥದ್ದು ಅತಿ ಸೂಕ್ಷ್ಮ ಸಂಘದ ಮಾತು ಹೇಳ್ತಾ ಇದ್ದಾರೆ. ಸಂಘ ಒಳ್ಳೆಯದಿರಲಿ ಅಂತಂದರೆ, ಸಂಘ ಮಾಡೋಂಥವ್ರು ಯಾರು? ಕೇವಲ ಶರೀರದ ಒಬ್ಬರ ಜೊತೆ ಶರೀರಧಾರಿಗಳ ಸಂಘದಲ್ಲಿ ಹೋಗಿ ಕುತ್ಕೊಳ್ಳೋದೇ ಸಂಘ ಅಲ್ಲ. ಬುದ್ಧಿಯ ಸಂಘ, ಮನಸ್ಸಿನ ವಿಚಾರಗಳ ಸಂಘ, ನಮ್ಮ ಭಾವನೆಗಳ ಸಂಘ, ನಮ್ಮ ದೃಷ್ಟಿಯ ಸಂಘ ಯಾರ ಜೊತೆಗಿದೆ? ಕಂಟಿನ್ಯೂಸ್ಲಿ 24 ತಾಸು ಎಲ್ಲಿ ಕನೆಕ್ಟ್ ಆಗಿವೆ ಇವೆಲ್ಲ, ಇವುಗಳ ಸಂಘ ಉತ್ತಮ ಮಾಡ್ಕೋಬೇಕಾಗಿದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ನಮ್ಮ ಬುದ್ಧಿಯ ಸಂಘ, ಬುದ್ಧಿ ಸದಾ ಯಾರ ಜೊತೆ ಕನೆಕ್ಟ್ ಆಗಿರ್ತದೆ? ಭಲೆ ಕೂತ್ಕೊಂಡೀವಿ ಮನೆಯೊಳಗೆ, ರೂಮ್ ಒಳಗೆ, ಆದರೆ ಈ ಬುದ್ಧಿ ಯಾರ ಚಿತ್ರಣ, ಯಾರ ದೃಶ್ಯ, ಯಾರ ಜೀವನ ಚರಿತ್ರೆಯೊಳಗೆ ಸಿಕ್ಕಾಕೊಂಡಿದೆ, ಯಾರ ನಾಮ ರೂಪದಾಗ ಸಿಕ್ಕಾಕೊಂಡಿದೆ, ಇದು ನೋಡ್ರಿ ಅಂತಾರೆ ಬಾಬಾ. ಅದಕ್ಕಾಗಿ ಅನೇಕ ಮೊಬೈಲ್, ಸಿನಿಮಾ ಅಥವಾ ಯಾರಾದರೂ ವ್ಯಕ್ತಿ, ರೂಪ, ಅವ್ರ ವಿಶೇಷತೆ, ಅನೇಕ ಬಾಬಾ ಹೇಳ್ತಾರೆ ಕೆಟ್ಟ ಸಂಘದಲ್ಲಿ ಸಿಕ್ಕಾಕೋಬಾರ್ದು. ಕೆಟ್ಟ ಸಂಘದ ರಂಗನೂ ಕೂಡ ಬುದ್ಧಿಯ ಮೇಲೆ, ಮನಸ್ಸಿನ ಮೇಲೆ, ಭಾವನೆಗಳ ಮೇಲೆ, ತಮ್ಮ ಕರ್ಮದ ಮೇಲೆ, ಸಂಬಂಧಗಳ ಮೇಲೆ ಆಗಬಾರ್ದು. ಒಂದು ವೇಳೆ ನೀವು ಕೆಟ್ಟ ಸಂಘದ ರಂಗ ಹಚ್ಕೊಂಡ್ಬಿಟ್ರಿ ಅಂದ್ರೆ ಬಿದ್ದು ಬಿಡ್ತೀರಿ ಅಂತಾರೆ ಬಾಬಾ. ಅದಕ್ಕಾಗಿ ಕುಸಂಗವು ಬುದ್ಧಿಯನ್ನು ತುಚ್ಛ ಬುದ್ಧಿ ಉಳ್ಳವರನ್ನಾಗಿ ಮಾಡಿಬಿಡ್ತದೆ. ಅಂದರೆ ಬಾಬಾ ಬುದ್ಧಿ ವಿಷಯ ಮಾತಾಡ್ತಿದ್ದಾರಂದ್ರೆ, ಬುದ್ಧಿಗೆ ಕುಸಂಗ ಅಂದರೆ ಅರ್ಥಾತ್ ಅಂತಹ ಅನೇಕ ನಾಟಕದ ಮಾತುಗಳನ್ನು ನಿಜ ಅಂತ ತಿಳ್ಕೊಂಡು ಭಾವುಕಾಗೋದು, ನನಗೆ ಈ ರೀತಿ ಅಂದರು ಮಾಡಿದರು ಅಂತ, ಅಥವಾ ನಾಟಕದೊಳಗಿನ ಅನೇಕ ದೃಶ್ಯಗಳನ್ನು ಭಾವನಾತ್ಮಕವಾಗಿ ಅಲ್ಲಿ ಸಿಲುಕಿಕೊಳ್ಳೋದು, ಅಥವಾ ದೃಷ್ಟಿಯಿಂದ ಅದನ್ನು ನೋಡಿ ದೃಷ್ಟಿಯ ದೋಷ ಮಾಡಿಕೊಳ್ಳುವಂಥದ್ದು, ಅಂಥದ್ದನ್ನು ಮಾತಾಡಿ ನಮ್ಮ ಮಾತುಗಳನ್ನು ಭ್ರಷ್ಟ ಮಾಡಿಕೊಳ್ಳುವಂಥದ್ದು, ಅಥವಾ ಅಂಥದ್ರೊಳಗೆ ನಮ್ಮ ಸಮಯವನ್ನು, ಸಂಕಲ್ಪಗಳನ್ನು ನಡೆಸಿ ವ್ಯರ್ಥ ಮಾಡಿ ಸಮಯ, ಸಂಕಲ್ಪ, ಶ್ವಾಸ, ಶಕ್ತಿ ಇವೆಲ್ಲವುಗಳನ್ನು ಹಾಳು ಮಾಡ್ಕೊಳ್ಳೋದು ಅಂತಂದ್ರೇ ಬಾಬಾ ಹೇಳ್ತಾರೆ ಬುದ್ಧಿಯ ಕುಸಂಗ ಆಗಿದೆ. ಬುದ್ಧಿ ಕುಸಂಗದಲ್ಲಿ ಹೋಯಿತು ಅಂತಂದ್ರೆ ತುಚ್ಛ ಬುದ್ಧಿ ಆಗ್ತದೆ. ಅರ್ಥಾತ್ ಈ ಬುದ್ಧಿ ಈ ನಿರ್ಣಯ ಮಾಡುವುದನ್ನು ಬಿಟ್ಬಿಡ್ತದ ಇದು ಡ್ರಾಮಾ ಇದೆ, ಇದು ನಾಟಕ ಇದೆ, ಇದು ನಾಟಕ ನಿಜ ಅಲ್ಲ, ಇದನ್ನು ಹಚ್ಕೊಳ್ಬಾರ್ದು, ಇದನ್ನು ಸತ್ಯ ಅಂತ ನಂಬಬಾರ್ದು ಅನ್ನುವ ನಿರ್ಣಯನೂ ಕಳ್ಕೊಳ್ತದೆ. ತುಚ್ಛ ಬುದ್ಧಿ ಆಗೋದು ಅಂದರೆ ಸತ್ಯವನ್ನು, ಆತ್ಮದ ಸತ್ಯದ ಕಡೆಗೆ ಹೋಗುವ ಒಂದು ಶಕ್ತಿಯನ್ನು ಕಳ್ಕೊಳ್ತದ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಸದಾ ಒಳ್ಳೆಯ ಸಂಘದಲ್ಲಿ ಇರಬೇಕು, ಒಳ್ಳೆಯವ್ರ ಸಂಘದಲ್ಲೂ ಇರಬೇಕು. ಆ ರೀತಿ ಸದಾ ಬಾಬಾರ ಜ್ಞಾನದ ಮಾತುಗಳನ್ನು ಆಡುವಂಥವರ ವ್ಯಕ್ತಿಗಳ ಸಂಘದಲ್ಲೂ ಒಳ್ಳೆಯದೇ ಇರಬೇಕು. ಆದರೆ ವ್ಯಕ್ತಿಯಿಂದ ನಾವು ದೂರ ಇದ್ದೀವಿ, ವೈಯಕ್ತಿಕ ನಮ್ಮ ಫ್ಯಾಮ್ಲಿ ಒಳಗಿದ್ದೀವಿ, BKಗಳ ಜೀವನದಲ್ಲಿ ಇದ್ದೀವತ್ತಂದ್ರೂ ಕೂಡ ಈ ಬುದ್ಧಿಗೆ ಯಾವ ಮಟೀರಿಯಲ್ ಸಿಗ್ತಾ ಇದೆ ಅಂದರೆ ಅದು ಮೊಬೈಲ್ ಮೂಲಕ, TV ಮೂಲಕ, ಪುಸ್ತಕದ ಮೂಲಕ, ಅಥವಾ ಕೂತ್ಕೊಂಡಿದ್ದೀವಿ ಅಂದರೆ ಹಾಗೆ ಹಿಂದಿನ ದೃಶ್ಯಗಳು, ಘಟನೆಗಳು ಅದು ನಿಜ ಅಂತ ಬುದ್ಧಿ ಅನುಭವ ಮಾಡ್ತದತ್ತಂದ್ರೆ ಇದು ಕುಸಂಗನಿ ಅಂತಾರೆ ಬಾಬಾ. ಅದಕ್ಕೆ ತಮ್ಮನ್ನು ಸಂಭಾಲನೆ ಮಾಡ್ಕೋಬೇಕಾಗಿದೆ. ಪ್ರಶ್ನೆ, ಅಭಿ ತುಮ್ ಬಚ್ಚೋಂ ಕೋ ಕೌನ್ಸಿ ಉಛಲ್ ಆನಿ ಚಾಹಿಯೆ. ಈಗ ತಾವು ಮಕ್ಕಳಿಗೆ ಯಾವ ಒಂದು ನಶೆ ಬರಬೇಕಾಗಿದೆ? ತುಮ್ಹೆ ಉಛಲ್ ಆನಿ ಚಾಹಿಯೆ ಕಿ ಗಾಂವ್ ಮೇ ಜಾಕರ್ ಸರ್ವಿಸ್ ಕರೆ. ತಮಗೆ ಬಹಳಷ್ಟು ನಶೆ ಬರಬೇಕಾಗಿದೆ ಮಕ್ಕಳಿಗೆ, ಹಳ್ಳಿಗೂ ಹೋಗಿ ಸೇವೆ ಮಾಡಬೇಕನ್ನುವ ಉಮಂಗ ಬರಬೇಕು ಅಂತಾರೆ ಬಾಬಾ.
ತುಮ್ಹಾರೆ ಪಾಸ್ ಜೋ ಕುಚ್ ಹೇ ವ ಸೇವಾ ಅರ್ಥ ಹೇ. ನಿಮ್ಮ ಬಳಿ ಏನೆಲ್ಲವೂ ಇದೆಯೋ ಅದು ಸೇವಾ ಅರ್ಥವಾಗಿದೆ. ಅಂಡರ್ಲೈನ್. ಬಾಬಾ ನಮಗೆ ಬ್ರಾಹ್ಮಣ ಜನ್ಮ ಆದ ತಕ್ಷಣವೇ ಏನು ಜೀವನ ದಾನ ಮಾಡಿದ್ದಾರೆ, ಇದೇ ಶರೀರದಲ್ಲಿ ಆತ್ಮನ ಇರುವಿಕೆಯ ಯಾವ ಒಂದು ಚಾನ್ಸ್ ಕೊಟ್ಟಿದ್ದಾರೆ ಅಂದಮೇಲೆ ಇದು ಪೂರಾ ಜೀವನವೇ ಬಾಬಾರವ್ರದ್ದಿದೆ. ಅಂದಮೇಲೆ ಬಾಬಾರ್ದು ಅಂದ್ರೆ ಬಾಬನ ಕಾರ್ಯಕ್ಕೆ ಉಪಯೋಗ ಆಗಬೇಕು ಅಂತ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಈ ಸದ್ಯಕ್ಕೆ ಬಾಬನ ಮಗು ಆದಮೇಲೆ ನಿಮ್ಮ ಹತ್ರ ಏನೆಲ್ಲ ಇದೆ, ಅರ್ಥಾತ್ ಸಮಯ ಇದೆ, ಸಂಕಲ್ಪ ಇದೆ, ಶಕ್ತಿ ಇದೆ, ಶ್ವಾಸ ಇದೆ, ಗುಣಗಳದಾವ, ಆಮೇಲೆ ಧನ ಇದೆ, ಸಾಮಾನಿವೆ, ಸಂಬಂಧಗಳಿವೆ, ಸಂಪರ್ಕ ಇವೆ, ಇವೆಲ್ಲ ಸಂಪತ್ತು. ಬಾಬಾ ಹತ್ರ ಇದು ಎಲ್ಲ ಬಾಬನ ಸೇವೆಯಲ್ಲಿ ಉಪಯೋಗ ಆಗಬೇಕು ಅಂತ. ಬಾಬಾ ಬಚ್ಚೋಂಕೋ ರಾಯ್ ದೇತೆ ಹೇ, ಬಚ್ಚೆ ಇಸ್ ಪುರಾನಿ ದುನಿಯಾ ಸೆ ಅಪ್ನಾ ಪಲ್ಲವ್ ಆಜಾದ್ ಕರೋ. ಬಾಬಾ ಪರಮಾತ್ಮ ತಂದೆ, ಸುಪ್ರೀಂ ಗೈಡ್ ಶಿವ ನಿರಾಕಾರ ಭಗವಂತ ತಂದೆ ಗೈಡ್ ಮಾಡ್ತಿದ್ದಾರೆ, ಸಲಹೆ ಕೊಡ್ತಿದ್ದಾರೆ. ಮಕ್ಕಳೇ, ಈ ಹಳೆಯ ಜಗತ್ತಿನ ಜೊತೆಗೆ ನಿಮ್ಮದೇನು ಬುದ್ಧಿ ಸಿಕ್ಕಾಕೊಂಡಿದೆ ಅದನ್ನು ಸ್ವತಂತ್ರ ಮಾಡಿಕೊಡ್ರಿ. ಅಂದರೆ ಬುದ್ಧಿ ತಿಳ್ಕೊಂಡಿದೆ, ಮೈಂಡ್ ತಿಳ್ಕೊಂಡಿದೆ, ಈ ನಾಟಕ ಸತ್ಯ, ಈ ಸಂಸಾರ, ಈ ಜೀವನ, ಈ ಮನೆತನ, ಈ ಆಸ್ತಿ, ಈ ಎಲ್ಲ ಸಂಬಂಧಗಳು ಸತ್ಯ ಅಂತ ತಿಳ್ಕೊಂಡಿರೋದಕ್ಕೆ ಬುದ್ಧಿ ಅದನ್ನು ಬೆಳೆಸೋದ್ರಾಗ, ಉಳಿಸೋದ್ರಾಗ, ಕೂಡ್ಸೋದ್ರೊಳಗೆ, ಸೆಟ್ಟಿಂಗ್ ಮಾಡೋದ್ರೊಳಗೆ ಸಿಕ್ಕಾಕೊಂಡ್ಬಿಟ್ಟಿದೆ. ಅದನ್ನು ಸ್ವತಂತ್ರ ಮಾಡಿಕೊಡ್ರಿ ಅಂತಾರೆ ಬಾಬಾ. ಯಾಕೆ ಅಂದರೆ ಇದು ಹಳೆಯ ಜಗತ್ತಿದೆ, ಇದು ಅಂತಾಗೋದಿದೆ. ಕೋಯಿ ಚೀಸ್ ಮೇ ಮಮತ್ವ ನಹಿ ರಖೋ, ಇಸ್ಸೆ ದಿಲ್ ನಹಿ ಲಗಾವೋ. ಯಾವ ವಸ್ತುವಿನಲ್ಲೂ ಮನಸ್ಸಿಡಬೇಡ್ರಿ ಅಂತಾರೆ ಬಾಬಾ. ಯಾವ ವಸ್ತುವಿನಲ್ಲಿ ಮೋಹ ಇರಬಾರ್ದು. ಅದು ಇದೇ ವಸ್ತು ಕೆಲವರಿಗೆ ಇರ್ತದ, ಇಂಥದ ಹೋಟೆಲ್ ಒಳಗೆ, ಇಂಥದ ಅಂಗಡಿ ಒಳಗೆ, ಇಂಥವ್ರ ಕೈಯಿಂದನೇ ಇಂಥದ್ದು ತಿನ್ನಬೇಕು, ಭಾಳ ಮೋಹ ಇರ್ತದ, ನೆನಪಾಗ್ತಿರ್ತದ. ಕೆಲವ್ರು ಇಂಥದೇ ಡ್ರೆಸ್ ಇಂಥವರೇ ಹೊಲ್ದು ಕೊಡ್ಬೇಕು, ಇದೇ ಥರ ಸೆಟ್ಟಿಂಗ್ ಇರಬೇಕು ಅಂತ. ಇನ್ನು ಕೆಲವ್ರದ್ದು ಇಂಥವ್ರ ಜೊತೆಯಲ್ಲೇ ಹೀಗೆ ಇರಬೇಕು, ಹಿಂಗೆ ನಾನು ಜೀವನ ಕಾಣಬೇಕು, ಇಂಥದೇ ಸಾಮಾನು ಯೂಸ್ ಮಾಡಬೇಕು ಅಂತಲೂ ಇರ್ತದೆ. ಬಾಬಾ ಹೇಳ್ತಾರೆ ಇಂಥವ್ರ ಜೊತೆಗೇ ಇರಬೇಕು, ಹೀಗೇ ನಡ್ಕೋಬೇಕು. ಸೊ ಇದು ಕೂಡ ಮಮತ್ವ. ಬಾಬಾ ಅಂತರ ಅಂತಿಮ ಸಮಯದಲ್ಲಿ ಯಾವುದು ಎಲ್ಲದರಿಂದ ಡಿಟ್ಯಾಚ್ ಆಗಿ, ಎಲ್ಲದರಿಂದ ಮೋಹ ಮಮಕಾರ ತೆಗೆದು ಉಪರಾಮ ಸ್ಥಿತಿಯನ್ನು ಮಾಡ್ಕೊಳ್ಳಿಕ್ಕೆ ಯಾವ ಪುರುಷಾರ್ಥ ಮಾಡ್ತಿದ್ದೀವಿ, ಇದರೊಳಗೆ ಭಾಳ ಕಠಿಣ ಆಗ್ತದೆ. ಎಷ್ಟು ಮೋಹ ಇಡ್ತೀವಿ ವಸ್ತು, ವೈಭವ, ವ್ಯಕ್ತಿ, ಸಂಬಂಧಗಳಲ್ಲಿ, ಅಷ್ಟು ಇದು ಸಿಕ್ಕಾಕೊಳ್ತದೆ. ಎಷ್ಟು ಸಿಕ್ಕಾಕೊಳ್ತದೆ, ಬಿಡಿಸೋದ್ರಾಗ ಪರಿಶ್ರಮ ಆಗ್ತದೆ. ಈ ಜಗತ್ತಿನಿಂದ ಬಾಬಂತನ ಕರ್ಕೊಂಡು ಹೋಗಬೇಕು ಅಂದರೆ ಕಷ್ಟ ಅನಿಸ್ಬಿಡ್ತದೆ. ಈ ಮಾರ್ಗನೇ ಭಾಳ ಕಠಿಣದ, ಲೌಕಿಕ ಮಾರ್ಗ ಭಾಳ ಸಹಜ ಅಂತ ಅನ್ನಿಸ್ತದೆ. ಅದಕ್ಕೆ ಬಾಬಂತಾರೆ ನೀವೇ ಚೆಕ್ ಮಾಡಿಕೊಡ್ರಿ, ಎಲ್ಲೆಲ್ಲಿ ಮೋಹ ಇದೆ ಚೆಕ್ ಮಾಡಿಕೊಡ್ರಿ, ನಿಮ್ಗೆ ನೀವೇ ಅದರಿಂದ ಮನಸ್ಸನ್ನು ತೆಗೀರಿ ಅಂತಾರೆ ಬಾಬಾ. ನಾವಾಗೇ ತೆಗಿಲಿಲ್ಲ, ಡ್ರಾಮಾ ಮೂಲಕ. ಈಗ ಏನೋ ಇಂಥದ್ದೇ ವಸ್ತು ತಿನ್ನಬೇಕಂತಿದೆ, ಅದಕ್ಕೆ ಸಂಬಂಧಪಟ್ಟದ್ದು ಶರೀರದ ರೋಗ ಬಂತು, ಡಾಕ್ಟರ್ ಹೇಳಿದ್ರು ಅದನ್ನು ತಿನ್ನಬೇಡ್ರಿ ಅಂದ್ರೆ, ತಿಂದ್ರೆ ಶರೀರಕ್ಕೆ ಬಹಳ ಹಾನಿ ಆಗ್ತದೆ. ತಿಂದೇ ಇರ್ಲಿಕ್ಕಾಗೋದಿಲ್ಲ, ಅದು ಅಷ್ಟು ನೆನಪಾಗ್ತದೆ, ಅಷ್ಟು ಹಪ್ಯಾಪಿ, ಅದು ನೆನಪಾಗಿ ತಿನ್ನಲೇಬೇಕು, ಹೆಂಗಾರೆ ಮಾಡಿ ಮುಚ್ಚರೆ ತಿನ್ನಬೇಕು ಅಂತ ಅನ್ನಿಸ್ತದೆ. ಇದರಿಂದ ಬಾಬಾ ಹೇಳ್ತಾರೆ, ಇದರಿಂದ ಪುರುಷಾರ್ಥದಲ್ಲಿ ಬಹಳ ಹಾನಿ ಆಗ್ತದೆ. ಅದಕ್ಕಾಗಿ ನೀವೇ ಚೆಕ್ ಮಾಡಿಕೊಡ್ರಿ, ಎಲ್ಲೆಲ್ಲಿ ಮೋಹ ಇದೆ ಅಂತ ನೀವೇ ಅದನ್ನು ತೆಗೆದು ಹಾಕ್ರಿ ಅಂತಾರೆ ಬಾಬಾ. ಇಂದಿನ ಮುರಳಿ ಗೀತಿದೆ, ಇಸ್ ಪಾಪ್ ಕಿ ದುನಿಯಾ ಸೆ ಕಹಿ ಓರ್ ಲೇ ಚಲೋ ಜಹಾ ಶಾಂತಿ ಔರ್ ಸುಖ ಹೇ. ಭಕ್ತಿಯಲ್ಲಿ ಗೀತೆ ಮಾಡಿದ್ದಾರೆ, ಹೇ ಭಗವಂತ ತಂದೆ, ನನ್ನನ್ನು ಎಲ್ಲಾದರೂ ಕರ್ಕೊಂಡು ಹೋಗಪ್ಪ, ಎಲ್ಲಿ ಸುಖ, ಶಾಂತಿ, ನೆಮ್ಮದಿ ಇದೆ ಅಂತ. ಆ ಜಗತ್ತಿಗೆ ಕರ್ಕೊಂಡು ಹೋಗೋದಕ್ಕಾಗಿಯೇ ಬಾಬಾ ಬಂದಿದ್ದಾರೆ. ಓಂ ಶಾಂತಿ. पाप आत्माओं की दुनिया और पुण्य आत्माओं की दुनिया नाम आत्माओं का ही रखा जाता है ना. अभी यहाँ दुख है तब पुकारते हैं. ಪಾಪಾತ್ಮರ ಜಗತ್ತು, ಪುಣ್ಯಾತ್ಮರ ಜಗತ್ತು ಅಂತ ಇದೆ. ಇಲ್ಲಿ ದುಃಖ ಇದೆ, ಅದಕ್ಕಾಗಿಯೇ ಪರಮಾತ್ಮನನ್ನು ಕರೆಯಲಾಗ್ತದೆ. ಬಾಬಾ ಘಡಿ ಘಡಿ ಕೇತೆ ಬಚ್ಚೆ ಅಚ್ಚಿ ರೀತಿ ಪಡೋ. ಓದ್ರಿ ಚಂದ, ಲೌಕಿಕದಾಗೂ ಹೇಳ್ತಾರೆ, ಚಂದ ಓದ್ರಿ, ಓದು ಟೈಮಿಗೆ ಓದ್ರಿ. ಓದಲಿಲ್ಲ ಅಂದ್ರೆ ನೋಡು, ನಿಮ್ಮ ಕಾಕನ ನೋಡು, ನಿಮ್ಮ ದೊಡ್ಡಪ್ಪನ ನೋಡು, ಹೆಂಗೆ ದುಡಿತಾರ, ನಿಮ್ಮ ಅಪ್ಪನ ನೋಡು ಅಂತಾರೆ. ಮತ್ತು ಅವ್ರ ಮನೆ ಹುಡುಗನ ನೋಡು, ಹೆಂಗೆ ದೊಡ್ಡ ಆಫೀಸರ್ ಆಗಿದಾರ. ಹಾಗೆ ಬುದ್ಧಿಯ ಒಳಗಿರುವ ಜ್ಞಾನವನ್ನು ಮೈಂಡಿಗೆ ನೆನಪಿಸ್ಕೊಡ್ಬೇಕಾಗಿದೆ. ನೀನು ಚೆನ್ನಾಗಿ ಓದು ಅಂತ. ಯಾಕಂದರೆ ಭಗವಂತ ತಂದೆ ಓದಿಸ್ತಿದ್ದಾರ ನಮ್ಮನ್ನು ಮೂಲ ಸ್ಥಿತಿಗೆ ಕರ್ಕೊಂಡು ಹೋಗೋದಕ್ಕಾಗಿ, ತಮ್ಮ ಸಮಾನ ಮಾಡೋದಕ್ಕಾಗಿ.
ಅಂದಮೇಲೆ ಚೆನ್ನಾಗಿ ಓದಬೇಕಿದೆ. ಅಂದರೆ ಬಾಬಾ ಹೇಳುವ ಮಾತಿನ ಕಡೆಗೆ ಅಥವಾ ಬಾಬಾ ಹೇಳಿದ ನಿಯಮದ ಕಡೆಗೆ ಅಥವಾ ಶ್ರೀಮತದ ಕಡೆಗೆ ಗಮನ ಕೊಡಬೇಕಾಗಿದೆ. ಇಸ್ಮೇ ಗಫಲತ್ ನಹಿ ಕರೋ ಕುಸ್ ಸಂಗ್ ಮೇ ನಹಿ ಫಸೋ. ಇದರಲ್ಲಿ ಹುಡುಗಾಟಿಕೆ ಮಾಡಬೇಡ್ರಿ, ಹುಡುಗಾಟಿಕೆ ಅಥವಾ ಬೇಜವಾಬ್ದಾರಿತನ ಮಾಡಬೇಡ್ರಿ ಅಂತಾರೆ ಬಾಬಾ. ಯಾಕೆ ಅಂದರೆ ಎಂದೂ ಮಕ್ಕಳಿಗೆ ಕುಸ್ಸಂಗದಾಗ ಹೋಗಬೇಡ್ರಿ. ನಹಿ ತೋ ಅವ್ರ ಹಿ ತುಚ್ಚ ಬುದ್ಧಿ ಹೋ ಜಾಯಂಗೆ. ಕುಸ್ಸಂಗ ಅಂದರೆ ಒಂದಿದೆ ಸೂಕ್ಷ್ಮ, ಈ ಮನ ಬುದ್ಧಿ ಸಂಸ್ಕಾರಗಳು ನಮ್ಮ ಭಾವನೆಗಳನ್ನು, ನಮ್ಮ ದೃಷ್ಟಿಯನ್ನು ಟಿ ವಿ, ಮೊಬೈಲ್ ಅಥವಾ ಕುಸ್ಸಂಗ ನೆನಪುಗಳು ಅವುಗಳಲ್ಲಿ ಹಾಕೋದು. ಇಲ್ಲ ಸ್ನೇಹಿತರ ಸಂಘ, ಇಲ್ಲ ಅಂಥವರು ದೇಹಭಾನದಲ್ಲಿರುವಂಥವರ ಸಂಘದಲ್ಲಿ ನಾವು ಯಾವತ್ತೂ ಮಾತಾಡ್ತೀವಿ ಗಂಟೆಗಟ್ಟಲೆ, ಅವ್ರನ್ನ ಹಚ್ಕೋತೀವಿ, ಅವ್ರ ಪಾರ್ಟಿಯಲ್ಲಿ ಸೇರ್ತೀವಿ ಅಂತಂದ್ರೆ ಜರೂರ್ ಸಂಘದ ರಂಗ ಹತ್ತದ ಸಿಕ್ಕಾಕೋತೀರಿ ಅಂತಾರೆ ಬಾಬಾ. ನಹಿತೋ ಅವ್ರಿ ತುಚ್ಚ ಬುದ್ಧಿ ಹೋ ಜಾಯಂಗೆ. ಮಕ್ಕಳೇ, ನೀವು ಕುಸ್ಸಂಗದಾಗ ಹೋದ್ರಿ, ಸಿಕ್ಕಾಕೊಂಡ್ರಿ ಅಂದ್ರೆ ನಿಮ್ಮ ಬುದ್ಧಿ ಇನ್ನೂ ತುಚ್ಚಾಗ್ತದ. ತುಚ್ಚ ಅಂತಂದರೆ ಸರಿ ತಪ್ಪು ನಿರ್ಣಯ ಮಾಡುವ ಶಕ್ತಿ ಕಳ್ಕೊಂಡು ಬಿಡ್ತದ. ನ್ಯಾಯ ಅನ್ಯಾಯ ಅಥವಾ ಮಾಯಾ ಯಾವುದು, ಬಾಬಾ ಯಾರು ಅನ್ನುವ ನಿರ್ಣಯನೇ ಕಳ್ಕೊಂಡು ಬಿಡ್ತದ ಈ ಬುದ್ಧಿ. ಅದಕ್ಕಾಗಿ ಬಾಬಾ ಅಂತಾರ ಕುಸ್ಸಂಗದಲ್ಲಿ ಇದು ಹೋಗಲೇಬಾರ್ದು. ಬಚ್ಚೆ ಜಾನ್ತೆ ಹೇ ಹಮ್ ಕ್ಯಾ ಥೇ ಕ್ಯಾ ಪಾಪ ಕಿಯೇ ಹೇ. ಮಕ್ಕಳೇ, ಇದು ನಿಮ್ಗೆ ಗೊತ್ತಿದೆಯಲ್ಲ, ನಾವು ಏನಿದ್ವಿ, ಏನು ಪಾಪ ಮಾಡಿದ್ವಿ ಅಂತ. ಏನಿದ್ವಿ? ನಾವು ಪರಮಾತ್ಮನ ಸಮಾನ್ ಭಗವಾನ್ ಭಗವತಿಯಾಗಿದ್ವಿ. ನಿರಾಕಾರ ಭಗವಂತ ತಂದೆ ಮಕ್ಕಳು ರೋಲ್ ಪ್ಲೇ ಮಾಡುವಾಗ ಸೃಷ್ಟಿ ನಾಟಕದ ಆದಿಯಲ್ಲಿ ದೇವತಾ ರೂಪದಲ್ಲಿ ಪೂಜ್ಯ ರೂಪದಲ್ಲಿದ್ದಂಥವರು ಇವತ್ತೆಷ್ಟು ಪಾಪ ಮಾಡಿದ್ದೀವಿ ಅಂದರೆ ಈ ಮೈಂಡ್ ಎಷ್ಟು ಅಧರ್ಮಿಯಾಗಿದೆ, ಅಸತ್ಯವನ್ನು ಸತ್ಯ ಅಂತ ಅನುಭವ ಮಾಡ್ತಾ ಇದೆ. ಎಷ್ಟು ಪಾಪ ಮಾಡಿದ್ದೀರಿ ನೋಡ್ರಿ ಅಂತಾರೆ ಬಾಬಾ. ಅಬ್ ಹಮ್ ಯಹ ದೇವತಾ ಬಂತೆ ಹೇ. ಈಗ ಮತ್ತೆ ನಾವು ಇದೇ ಥರ ದೇವತೆಗಳು ಆಗ್ತಿದ್ದೀವಿ. ಈ ಪುರಾನಿ ದುನಿಯಾ ಖತ್ಮ್ ಹೋನಿ ಹೇ, ಫಿರ್ ಯಹ ಮಕಾನ್ ಆದಿ ಕಿ ಕ್ಯಾ ಪರ್ವಾಹ ರಖನಿ ಹೇ. ಅಂಡರ್ಲೈನ್ ವಿಶೇಷ ಸರ್ಕಲ್ ಮಾಡುವಂಥ ಮಾತು. ಒಂದು ಸೋಫಾ ಸಲುವಾಗಿ, ಒಂದು ವಸ್ತುವಿನ ಸಲುವಾಗಿ ಎಷ್ಟು ತಲೆ ಕೆಡಿಸ್ಕೊಳ್ತೀವಿ. ಒಂದು ಮನೆ, ಗೋಡೆ, ಒಂದು ಗೋಡೆ ಮೇಲೆ ಸ್ಕ್ರ್ಯಾಚ್ ಬಿದ್ದರೆ, ಗಾಡಿ ಮೇಲೆ ಸ್ಕ್ರ್ಯಾಚ್ ಬಿದ್ದರೆ ಎಷ್ಟು ತಲೆ ಕೆಡಿಸ್ಕೊಳ್ತೀವಿ. ಬಾಬಾ ಅಂತಾರ ಈ ಜಗತ್ತ ವಿನಾಶ ಆಗಿ ಹೋಗೋದಿದೆ. ಈ ಮನೆ ಮಕಾನ್ ಆದಿಕ ಕ್ಯಾ ಪರ್ವಾಹ ರಖನಿ ಹೇ. ಎಷ್ಟು ಕೇರ್ ಮಾಡ್ತೀರಿ? ಅಥವಾ ಯಾರಾದರೂ ಕಳ್ಳರು ಬರ್ತಾರಂತ ಮುರಳಿ ಕ್ಲಾಸ ಕೇಳೋದು ಬಿಡೋದು, ಏನಾದರೂ ಮಾಡ್ಯಾರು, ಮನೆಗೆ ಏನಾದರೂ ತೊಗೊಂಡು ಹೋಗ್ಯಾರು. ಬಾಬಾ ಅಂತಾರೆ ಜಗತ್ತೇ ವಿನಾಶ ಆಗಿ ಹೋಗ್ತದೆ, ಅವಾಗ ಏನು ಮಾಡೋರು? ಆದರೆ ವಿನಾಶದ ಮೊದಲು ಏನು ಸಂಪಾದನೆ ಮಾಡ್ಕೋಬೇಕಾಗಿದೆ? ಈ ಸತ್ಯ ಜ್ಞಾನ, ಶಕ್ತಿ, ಆಶೀರ್ವಾದ ಅದ್ರದ್ದೇನು? ಯಾವುದು ನಮ್ಮ ಜೊತೆಯಲ್ಲಿ ಬರ್ತದೆ, ಯಾವುದು ಇಲ್ಲೇ ಖತಮಾಗಿ ಹೋಗ್ತದೆ. ಬಾಬಾ ಮೊದಲೇ ಹೇಳಿದ್ದಾರೆ, ಅದ್ರ ಸಲುವಾಗಿ ಎಷ್ಟು ಬಡ್ದಾಡ್ತೀವಿ. ಎಲ್ಲೇ ಹೋಗ್ಬೇಕು ಈಶ್ವರ್ಯ ಕಾರ್ಯದೊಳಗಂದ್ರೆ ಮನೆ ಮುಂದೆ ಒಬ್ಬರು ಬೇಕು, ಮನೆ ಮುಂದೆ ಬೇಕು ಅಂತ ಎಷ್ಟು ವಿಚಾರ ಮಾಡ್ತೀವಿ. ಬಾಬಾ ಅಂತಾರ ಈ ಜಗತ್ತು ವಿನಾಶ ಆಗಿ ಹೋಗ್ತದೆ, ಇದು ಮನೀದು ಎಷ್ಟು ಚಿಂತೆ ಮಾಡ್ತಿರಲ್ಲ. ಇಸ್ ದುನಿಯಾಕ ಜೋ ಕುಚ್ ಹೇ ವ ಭೂಲ್ನಾ ಹೇ. ಈ ಜಗತ್ತಿಂದದು ಏನೇ ಇರಲಿ, ಒಂದು ಸೇವಾ ಕೇಂದ್ರ ಇರಲಿ, ಏನೇ ಇರಲಿ, ಬಾಬಾ ಅಂತಾರೆ ಅದನ್ನು ಮರ್ತು ಬಿಡ್ರಿ. ನೈತು ರುಕಾವಟ್ ಡಾಲೆಂಗೆ. ಬಾಬಾ ಬಂದಿರೋದು ಎದಕ್ಕಾಗಿ? ಆತ್ಮಸ್ಥಿತಿಗೆ, ಮೂಲ ಸ್ಥಿತಿಗೆ, ನಿರಾಕಾರ ಅವಸ್ಥೆಗೆ ಕರ್ಕೊಂಡು ಹೋಗೋ ಸಲುವಾಗಿ. ಅದ್ರ ಸಲುವಾಗಿ ಸೇವಾ ಕೇಂದ್ರ ಬೇಕು, ಇರಲಿಕ್ಕೆ ಮನೆ ಬೇಕು, ಎಲ್ಲ ಬೇಕು. ಆದರೆ ಇಷ್ಟು ಟೂ ಮಚ್ ಅದನ್ನೇ ಸಂಭಾಲನೆ ಮಾಡೋದ್ರೊಳಗೆ, ಅದನ್ನ ಬೆಳೆಸೋದ್ರೊಳಗೆ, ಅದನ್ನು ಕಳ್ಳರು ಬಂದು ಏನೂ ಮಾಡಬಾರ್ದು ಅನ್ನೋದ್ರೊಳಗೆ ಎಷ್ಟು ಮುಳುಗಿರಿ. ಅದರೊಳಗೆ ವಿದ್ಯೆಯನ್ನು ಮರಿತೀರಿ ಅಂದರೆ ಪುರುಷಾರ್ಥನೇ ಮರಿತೀರಿ ಅಂತಂದ್ರೆ ಬಾಬಾ ಅಂತಾರೆ ಈ ಜಗತ್ತು ಮರ್ತು ಬಿಡ್ರಿ, ಇಲ್ಲ ಅಂದ್ರೆ ನಿಮಗೆ ಭಾಳ ಹಾನಿ ಮಾಡ್ತದೆ. ರುಕಾವಟ್ ಡಾಲೆಗೆ ಅಂದರೆ ಮೂಲ ನಿರಾಕಾರ ಅವಸ್ಥಾ ತಲುಪಲಿಕ್ಕೆ ಬರೀ ಚಾವಿ ಹಾಕೋದ್ರೊಳಗೆ, ರೂಮ್ ಕಾಯೋದ್ರೊಳಗೆ, ಮನೆ ಕಾಯೋದ್ರೊಳಗೆ, ಸೆಟ್ಟಿಂಗ್ ಮಾಡೋದ್ರೊಳಗೆ ಭಾಳ ವಿಘ್ನ ಆಗ್ತದಂತಾರೆ ಬಾಬಾ. ಇಸ್ಮೇ ದಿಲ್ ಲಗ್ನಾ ನೈ ಚಾಹಿಯೆ. ಬರೀ ಕಾಯೋದು, ಕೂಡಿಡೋದು, ಜಮಾ ಮಾಡೋದು, ಲಾಕ್ ಹಾಕೋದು. ಬಾಬಾ ಅಂತಾರ ಇದ್ರೊಳಗೆ ನಿಮ್ಮ ಮನಸ್ಸು ಅಂಟ್ಕೋಬಾರ್ದು. ಹಮ್ ನೈ ದುನಿಯಾ ಮೇ ಅಪ್ನೇ ಹೀರೆ ಜವಾಹರಾತೋಂಕೆ ಮೆಹಲ್ ಜಾಕರ್ ಬನಾಯಂಗೇನಾ. ನಮಗಾಗಿ ಮನೆಗಳು ತಯಾರಾಗ್ತಾ ಇದೆ. ಅದು ಎಂಥ ಮನೆಗಳು? ವಜ್ರ ಮುತ್ತು ರತ್ನಗಳಿಂದ ಮನೆ ಮೆಹಲ್ಗಳು ತಯಾರಾಗ್ತಾ ಇದ್ದಾವ. ಅಲ್ಲಿ ಹೋಗಿ ಮಾಡೋದಿದೆ. यहाँ के पैसे आदि कोई चीज़ अच्छी लगती होती तो शरीर छोड़ते समय उसमें मोह चला जाएगा. ಅಂಡರ್ಲೈನ್ ವಿಶೇಷ ಅಂಡರ್ಲೈನ್. ಇಲ್ಲಿ ವಸ್ತು ಅದು ಬಂಗಾರ, ವಜ್ರ ಇರ್ಬೋದು, ಒಳ್ಳೊಳ್ಳೆ ಡಿಸೈನ್ದ ಬಟ್ಟೆಗಳಿರ್ಬೋದು, ಚಪ್ಪಲ್ ಇರ್ಬೋದು. ಬಾಬಾ ಅಂತಾರೆ ಪರ್ಸ್, ಬ್ಯಾಗ್, ಧನ, ಬಂಗಾರ ಏನೇ ಇರಲಿ, ಒಳ್ಳೆ ಮನೆ, ಭಾಳ ಸುಂದರವಾದ ಮನೆ ಕಟ್ಸಿದ್ವಿ,
ಅದನ್ನೇ ತೊಳೆಯೋದು ಮಾಡೋದು, ಅದನ್ನೇ ನೀಟಿಡೋದು, ಶೃಂಗಾರ ಮಾಡೋದು ಮಾಡ್ತೀವಿ. ಬಾಬಾ ಅಂತಾರ, ಮಕ್ಕಳೇ ಅಷ್ಟು ಮನಸ್ಸಿಗೆ ಹಚ್ಕೊಂಡ್ರಿ, ಇಲ್ಲಿ ದುಡ್ಡ, ಇಲ್ಲಿ ವಸ್ತು, ಇಷ್ಟು ಮನಸ್ಸಿಗೆ ಹಚ್ಕೋತೀರತ್ತಂದ್ರೆ ನಾಳೆ ಶರೀರ ಬಿಡೋ ಸಮಯದಾಗ ಅದ ನೆನಪು ಬರ್ತದೆ, ಅದೇ ಮೋಹದಾಗ ಶರೀರ ಬಿಡ್ತೀರಿ. ಹಮಾರ ಕರೆಂಗೆ ತೋ ಪಿಚಾಡಿ ಮೇ ಸಾಮ್ನೆ ಆ ಜಾಯಿಗ ನಾ, ಇದು ನಂದು, ಇವ್ರು ನಮ್ಮವರು, ನಮ್ಮ ಮಗ, ನಮ್ಮ ಮಕ್ಕಳು ಹಿಂಗಂತೀವಿ. ನಮ್ಮ ಸ್ಟೂಡೆಂಟ್, ನಮ್ಮ ಸೆಂಟರ್. ಬಾಬಾ ನಿರಾಕಾರ ಮಾಡ್ಲಿಕ್ಕೆ ಬಂದಿದ್ದಾರೆ. ಲೌಕಿಕ ಇರಲಿ ಅಲೌಕಿಕ ಇರಲಿ ಎಲ್ಲದರಿಂದ ನಾವು ಪರಿ ಆಗಬೇಕಾಗಿದೆ. ಅದಕ್ಕೆ ಬಾಬಾ ಹೇಳ್ತಾರ, ನಾಳೆ ನೀವು ಶರೀರ ಬಿಡೋವಾಗ ಅದೇ ನೆನಪು ಬರ್ತದ, ಅದೇ ಎದುರುಗಡೆ ಬರ್ತದ. ಬಾಬಾ ನಿರಾಕಾರ ಸ್ಥಿತಿ, ನಿರಾಕಾರ ಸ್ಮೃತಿ, ಪರಮಧಾಮ, ಇದು ಯಾವುದೂ ನೆನಪಿಗೆ ಬರೋದಿಲ್ಲ ಅಂತಾರೆ ಬಾಬಾ. ಏತೋ ಸಬ್ ಯಹ ಖತ್ಮ ಹೋ ಜಾನೆ ಹೇನಾ. ಎಷ್ಟು ಬಡ್ಕೊಳ್ತೀರಿ, ಎಷ್ಟು ಅದಕ್ಕೆ ಕಾಯ್ತೀರಿ, ಎಷ್ಟು ಹಚ್ಕೊಂಡಿದ್ದೀರಿ ನಮ್ಮದು ಅಂತ. ಬಾಬಂತರಿದು ಎಲ್ಲ ಇಲ್ಲೇ ಖತಮ್ ಆಗ್ತದೆ, ಇದು ಯಾವುದೂ ಬರೋದಿಲ್ಲ. ಹಮ್ ಅಪ್ನಿ ರಾಜಧಾನಿ ಮೇ ಆ ಜಾಯಂಗೆ, ಇಸ್ಮೇ ಕ್ಯಾ ದಿಲ್ ಲಗಾನಿ ಹೇ. ಅರೆ ಮನೆಗೆ ಹೋಗೋದಿದೆ, ಪರಮಧಾಮಕ್ಕೆ ಹೋಗೋದಿದೆ, ಸ್ವರ್ಗಕ್ಕೆ ಬರೋದಿದೆ, ಈ ಜಗತ್ತ ವಿನಾಶಕ್ಕೆ ಹೋಗ್ತದ, ಇದನ್ನು ಎಷ್ಟು ಹಚ್ಕೊಂಡಿರಿ. ವಾ ಬಹುತ್ ಸುಖ ರೇತಾ ಹೇ. ಬಾಬಾ ಅಂತರಲ್ಲಿ ಭಾಳ ಸುಖ ಇದೆ. ಅಭಿ ಹಮ್ ಚಲೆ ಅಪ್ನೇ ವತನ್, ಯಹ ತೋ ರಾವಣ ಕ ವತನ್ ಹೇ ನಾ, ಹಮಾರಾ ನಹಿ. ಬಾಬಾ ಅಂತಾರ, ಎಲ್ಲರೇ ಬೇರೆ ಊರಿಗೆ ಹೋಗಿ ನಾವಲ್ಲೇನಾದರೂ ಭಾಳ ಶೃಂಗಾರ ಮಾಡ್ತೀವಿ, ಹಚ್ಕೋತೀವಿ ಅಂದ್ರೆ ಏನು ಇದನ್ನು ತೊಗೊಂಡು ಹೋಗ್ತೀವಿ ನೀನು ಅಂತೀವಿ. ಟೂರಿಗೆ ಹೋದಲ್ಲಿ ಎಲ್ಲರೇ ಏನಾರ ಏನಾದರೂ ನಾವು ಮಾಡ್ತಿದ್ವಿ ಅಂದ್ರೆ ಇದೇನು ತೊಗೊಂಡು ಹೋಗ್ತೀವಿ, ಏನು ಎಷ್ಟು ಹಚ್ಕೊಂಡಿಯಲ್ಲ ಅಂತ. ಅದಕ್ಕೆ ಬಾಬಾ ಹೇಳ್ತಾರ, ಈಗ ನಮ್ಮ ಊರಿಗೆ ಹೋಗಬೇಕಾಗಿದೆ ಅಂದರೆ ನಮ್ಮ ವತನ್, ನಮ್ಮ ದೇಶಕ್ಕೆ ಹೋಗಬೇಕಿದೆ ಪರಮಧಾಮಕ್ಕೆ. ಇದು ನಮ್ದಲ್ಲ, ಇದು ರಾವಣನ ಪ್ರಾಪರ್ಟಿ ಅಂತಾರೆ ಬಾಬಾ. ಇನ್ಸೆ ಛೂಟ್ನೆ ಕ ಪುರುಷಾರ್ಥ ಕರ್ನ. ಇನ್ನು ಬಾಬಾ ನಮಗೆ ಇದರಿಂದ ಮುಕ್ತ ಮಾಡಲಿಕ್ಕೆ ಬಂದಿದ್ದಾರೆ. ಆ್ಯಕ್ಚುಲಿ ಪರಮಧಾಮದ ತಂದೆ, ಈ ನಾಟಕದ ಸೃಷ್ಟಿಕರ್ತ, ಬೇಕು ಅಂದ್ರೆ ಚೂ ಮಂತ್ರದಿಂದನೇ ಸೆಂಟರ್ಗಳನ್ನು ರೆಡಿ ಮಾಡ್ಬೋದು, ಬೇಕು ಅಂದರೆ ಬೇಕಾದ ಸೇವೆಯನ್ನು ತಾವ ಮಾಡ್ಬೋದು. ಯಾಕೆ ನಮಗೆ ಸಮಯ ಕೊಡ್ರಿ, ಶಕ್ತಿ ಕೊಡ್ರಿ, ನಿಮ್ಮ ಧನ ತೊಡಗಿಸ್ರಿ ಅಂತಾರಂದ್ರೆ, ಈ ಮೋಹ ಮಾಯಾದೊಳಗೆ ಈ ವಸ್ತುಗಳನ್ನು ಸತ್ಯ ಅಂತ ತಿಳ್ಕೊಂಡು ಇವು ಸದಾ ನನ್ನ ಜೊತೆಗಿರ್ತಾವ, ನಾನಿಲ್ಲ ಅಂದರೂ ಮುಂದೆ ನಮ್ಮವರಿಗಾಗಿ ಉಳಿತಾವಂತ ತಿಳ್ಕೊಂಡಿದ್ದೀವಲ್ಲ. ಬಾಬಾ ಅಂತಾರ, ಇದರೊಳಗೆ ನಿಮ್ಮ ಮೋಹ ಹೋಯ್ತು ಅಂತಂದ್ರೆ ಬಾಬಾ ಅಂತಾರ, ಇದು ನಾವು ನಮ್ಮ ಮನೆಗೆ ಸಹಜ ಹೋಗ್ಲಿಕ್ಕಾಗಲ್ಲ. ಸಹಜ ಶರೀರ ಬಿಟ್ಟು ಆತ್ಮಸ್ಮೃತಿಯಲ್ಲಿ ನಿರಾಕಾರ ಅವಸ್ಥೆಗೆ ತಲುಪಲಿಕ್ಕಾಗೋದಿಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಇನ್ಸೆ ಛೂಟ್ನೆ ಕ ಪುರುಷಾರ್ಥ ಕರ್ನ. ಬಾಬಾ ಬಂದಿದ್ದೇ ಎದಕ್ಕೆ ಸೇವಾ ಮಾಡಂತಾರ, ಅದರಿಂದ ಮುಕ್ತ ಆಗಲಿಕ್ಕೆ. ಅವು ನೆನಪು ನಮಗೆ ಬರಬಾರ್ದು. ಒಮ್ಮೆ ಹಿಂಗೂ ಆಗ್ತದೆ, ನಾವೇ ಸೆಂಟ್ರಿಗೆ ಸಾಮಾನು ಕೊಟ್ಟಿವಿ, ನಾ ಕೊಡಿಸ್ಕೊಟ್ಟಿನಿ. ಬಾಬಾ ಗುಪ್ತ ರೂಪದಲ್ಲಿ ಸೇವಾ ಮಾಡಲಿಕ್ಕೆ ಹೇಳಿದ್ದಾರೆ, ಇನ್ನೊಬ್ರಿಗೆ ತೋರಿಸ್ಲಿಕ್ಕೆ ಹೇಳಿಕಲ್ಲ. ಇವತ್ತು ನಮ್ದ ಭೋಗದ ರೀ, ಇವತ್ತು ನಮ್ಮ ಬ್ರಹ್ಮ ಭೋಜನದ, ಇವತ್ತು ಇದು ಸಾಮಾನು ನಾವ ಕೊಟ್ಟಿವಿ, ಇವತ್ತು ಜೋಳ ಕೊಟ್ವಿ, ಕಾಳು ಕೊಟ್ವಿ, ಇದು ಕೊಡಿಸ್ಕೊಟ್ಟಿವಿ ಅಂತ. ಯಾಕೆ ಬಾಬಾ ಯಾಕೆ ಇಲ್ಲಿ ಸಮರ್ಪಣೆ ಮಾಡಿರಿ, ಬಾಬಾಗೆ ವಾಪಸ್ ಕೊಡ್ರಿ ಅಂತಾರತ್ತಂದ್ರೆ ಅವುಗಳಿಂದ ಮುಕ್ತ ಆಗಬೇಕಾಗಿದೆ, ಅವುಗಳ ನೆನಪಿನಿಂದ ಪರೆಯಾಗಿ ಆತ್ಮಸ್ಥಿತಿಯಲ್ಲಿ ಸ್ಥಿತ ಆಗಬೇಕಾಗಿದೆ. ಅದಕ್ಕಾಗಿ ಸೇವಾ ಹೇಳಿದ್ದಾರೆ. ಸೇವಾದೊಳಗೂ ಕೂಡ ಇನ್ನು ಅದೇ ನೆನಪು ಬರ್ತದತ್ತಂದ್ರೆ फ़ायदा ಇಲ್ಲ. पुरानी दुनिया से पल्लव आज़ाद कराते हैं, इसीलिए बाबा कहते हैं कोई चीज़ में ममत्व नहीं रखो. ಅಂಡರ್ಲೈನ್, ವಿಶೇಷ ಅಂಡರ್ಲೈನ್, ಹಳೆಯ ಜಗತ್ತಿನ ಜೊತೆಗಿನ ಬುದ್ಧಿ ಏನು ಸಿಕ್ಕಾಕೊಂಡಿದೆ ಅದನ್ನು ಸ್ವತಂತ್ರ ಮಾಡಿಸ್ಲಿಕ್ಕೆ ಬಾಬಾ ಬಂದಾರ. ಸಿಕ್ಕಾಕೊಂಡ್ಬಿಟ್ಟಿದೆ, ಬುದ್ಧಿ ಒದ್ದಾಡ್ತಿದೆ, ಸಿಲುಕಿದೆ, ಬ್ಯಾಡಪ್ಪ ಅನ್ನಿಸ್ತಿದೆ. ನಮ್ಮ ಭಾಷೆಯಲ್ಲಿ ಹೇಳಬೇಕಂದ್ರೆ ಚಿಟ್ಟು ಹಿಡ್ದು ಅಂತ ಹೇಳ್ತೀವಲ್ಲ, ಅದಕ್ಕೆ ಬಾಬಾ ಹೇಳ್ತಾರ, ಅದರೆಲ್ಲದರಿಂದ ಬಾಬಾ ಬಿಡಿಸ್ಲಿಕ್ಕೆ ಬಂದಿದ್ದಾರೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಕೋಯಿ ಚೀಸ್ ಮೇ ಮಮತ್ವ ನಹಿ ರಖೋ. ಯಾವ ವಸ್ತುವಿನೊಳಗು, ತಿನ್ನುವ, ಉಣ್ಣುವ, ಉಡುವ, ತೊಡುವ, ಇಡುವ ಯಾವ ಸಾಮಾನುಗಳಲ್ಲೂ ಕೂಡ ನೀವು ಮಮತ್ವವನ್ನು ಇಡಬೇಡ್ರಿ. ಪೇಟ್ ಕೊಯ್ ಜಾಸ್ತಿ ನಹಿ ಮಾಂಗ್ತಾ, ಫಾಲ್ತೂ ಚೀಜೋं ಪರ್ ಬಹುತ್ ಖರ್ಚಾ ಹೋತಾ ಹೈ. ಇದಂತೂ ಅಂಡರ್ಲೈನ್ ಮಾಡಿ, ಸರ್ಕಲ್ ಮಾಡುವಂಥ ಮಹಾವಾಕ್ಯ. ಹೊಟ್ಟೆ ಭಾಳ ತಿನ್ನೋದಿಲ್ಲ. ಆ್ಯಕ್ಚುಲಿ ನಾವೇನು ದುಡಿತಿದ್ದೀವಿ, ಕೂಡಿಡ್ತಾ ಇದ್ದೀವಿ, ಹೊಟ್ಟೆ ಏನು ಭಾಳ ತಿಂತದ ಏನಂತಾರೆ ಬಾಬಾ, ಎಷ್ಟು ತಿಂತದ. ಆದರೆ ನಿಮ್ದೆಲ್ಲ ಖರ್ಚು, ನೀವು ಯಾಕೆ ಇಷ್ಟು ದುಡಿತೀರಿ, ಯಾಕೆ ಇಷ್ಟು ಹಚ್ಕೊಂಡಿರಿ ಎಲ್ಲ ಸಾಮಾನಂದ್ರೆ, ಫಾಲ್ತು ಚೀಜೋं ಪರ್ ಖರ್ಚಾ ಬಹುತ್ ಹೋತಾ ಹೈ. ಶೃಂಗಾರ ಮಾಡುವ ಸಾಮಾನ, ಶರೀರಕ್ಕೆ ಶೃಂಗಾರ ಮಾಡ್ಕೊಳ್ಳುವ, ಮನೆಯಲ್ಲಿ ಶೃಂಗಾರ ಮಾಡುವಂತಹ ಅಥವಾ ತಿನ್ನುವಂತಹ ಅನೇಕರು ಹೇಳ್ತಾರೆ, ನಾವು ಮಕ್ಕಳಿಗೆ ಬಟ್ಲುಗಟ್ಟಲೆ ಡ್ರೈ ಫ್ರೂಟ್ಸ್ ತಿನ್ನಿಸ್ತೀವ್ರಿ ಅಂತ. ಅದಕ್ಕೆ ಬಾಬಾ ಅಂತಾರ, ಎಷ್ಟು ತಿಂತದ ಹೊಟ್ಟೆ ಪೋಷಕಾಂಶ ಎಷ್ಟು ಬೇಕಾಗ್ತದ, ಸ್ವಲ್ಪನೇ. ಅದ್ರ ಫಾಲ್ತು ವಸ್ತುವಿನೊಳಗೆ ಭಾಳ ಖರ್ಚು ಮಾಡ್ತೀರಿ.
ಅದಕ್ಕಾಗಿ ಖರ್ಚು ಮಾಡಬೇಕು, ದುಡ್ಡು ಬೇಕು, ಅದಕ್ಕೆ ಭಾಳ ದುಡಿಬೇಕಾಗ್ತದ. ದುಡಿತೀರಿ ಮತ್ತು ಕೂಡಿಸ್ತೀರಿ, ಅಲ್ಲೇ ಜಮಾ ಮಾಡ್ತೀರಿ, ಅಲ್ಲೇ ಮೋಹ ಇಡ್ತೀರಿ. ಬಾಬಾ ಹೇಳ್ತಾರೆ ಬುದ್ಧಿ ಇದರಿಂದ ಯಾವಾಗ ಹೊರಗೆ ಬರೋದು ಅಂತಾರೆ ಬಾಬಾ. ತುಮ್ ಬಚ್ಚೋं को ಸರ್ವಿಸ್ करने के लिए ಉಚ್ಚಲಾನ चाहिए. ಮಕ್ಕಳೇ, ಇದೆಲ್ಲದರಿಂದ ಹೊರಗೆ ಬಂದು ಸೇವೆ ಮಾಡಬೇಕು ಅಂತ ನಿಮಗೆ ಭಾಳ ನಶಾ ಇರಬೇಕು, ಉತ್ಸಾಹ ಉಮಂಗ್ ಇರಬೇಕಂತಾರೆ ಬಾಬಾ. ಕೈ ಬಚ್ಚೆ ಹೇ ಜಿನ್ಕೋ ಗಾಂವ್ ಗಾಂವ್ ಮೇ ಸರ್ವಿಸ್ ಕರ್ನೆ ಕಾ ಶೌಕ್ ಹೇ. ಕೆಲವು ಮಕ್ಕಳಿಗೆ ಹಳ್ಳಿಗೆ ಹೋಗಿ ಸೇವೆ ಮಾಡುವ ಭಾಳ ನಶೆ ಇದೆ. ಜೈಸೆ ಬಾಬಾ ವೈಸೆ ಬಚ್ಚೋं को बनना चाहिए. ಶಿವ ಬಾಬಾ ಅಂತಾರೆ ಹೆಂಗೆ ಬ್ರಹ್ಮ ಬಾಬಾ ಇದ್ರು, ಹೆಂಗೆ ಶಿವ ಬಾಬಾ ಅದಾರ, ಹಂಗೆ ಮಕ್ಕಳೇ ನೀವು ಬಾಬನ್ ಥರ ತಯಾರಾಗಬೇಕು. एक होता है रियल लव, दूसरा होता है आर्टिफिशियल लव. रियल लव बाबा से तब हो जब अपने को आत्मा समझे. ಅಂಡರ್ಲೈನ್. ಒಂದಿದೆ ಪ್ರೀತಿದೆ. ಪ್ರೀತಿ ಎಲ್ಲದಕ್ಕೂ ನಾವು ಕೇರ್ ಮಾಡಿದ್ರು ಪ್ರೀತಿ ಅಂತ ತಿಳ್ಕೊಂಡೀವಿ. ಪ್ರೀತಿ ಒಂದಿದೆ ರಿಯಲ್ ಪ್ರೀತಿ, ಇನ್ನೊಂದಿದೆ ಕೃತಕ ಪ್ರೀತಿ ಅಂತಾರೆ ಬಾಬಾ, ಆರ್ಟಿಫಿಷಿಯಲ್ ಲವ್. ರಿಯಲ್ ಲವ್ ಅಂತ ಎದಕ್ಕಂತಾರ, ಬಾಬನ ಮೇಲೆ ರಿಯಲ್ ಲವ್ ಅಂದರೆ ಎದಕ್ಕಂತಾರ ಅಂತಂದರೆ ಯಾವಾಗ ನೀವು ಆತ್ಮ ಅಂತ ತಿಳ್ಕೊತೀರಿ. ಅಂಡರ್ಲೈನ್. ಆತ್ಮ ಅಂತ ತಿಳ್ಕೊಂಬಿಟ್ಟಿನ ಆತ್ಮ ಆಗಿಬಿಟ್ಟಿನಿ ಅಲ್ಲ. ಆತ್ಮ ಅಂತ ತಿಳ್ಕೊಂಡಿನಂದ್ರೆ ನನಗೆ ಬೇರೆ ಯಾವ ವಸ್ತುವಿನ ಪ್ರಭಾವ ಮೈಂಡ್ ಒಳಗೆ ವಿಚಾರದೊಳಗೆ ನಡಿಬಾರ್ದು. ಇದಕ್ಕಂತಾರೆ ಆತ್ಮಸ್ಥಿತಿ. ನಿರಾಕಾರವಸ್ಥ, ಬೇರೆ ಏನೂ ಕಾಡಬಾರ್ದು, ಏನೂ ನೆನಪಿಗೆ ಬರಬಾರ್ದು, ಏನೂ ನನಗೆ ಹಿಂಸೆ ಅನ್ನಿಸ್ಬಾರ್ದು. ಯಾವುದೂ ಬಾಬಾ ನೆನಪಿನಿಂದ ದೂರ ಆಗುವ ನೆನಪುಗಳು, ವ್ಯಕ್ತಿಯ ಮಾತುಗಳು ಕೂಡ ನನಗೆ ನೆನಪಿಗೆ ಬರಬಾರ್ದು. ಇದಕ್ಕಂತಾರೆ ಆತ್ಮಸ್ಥಿತಿ. ಬಾಬಾ ಅಂತಾರೆ ಎಲ್ಲಿವರೆಗೂ ನೀವು ಸತ್ಯ ಆತ್ಮಸ್ಥಿತಿಯಲ್ಲಿ ಸ್ಥಿತ ಆಗುವುದಿಲ್ಲ ಅಲ್ಲಿವರೆಗೆ ಬಾಬನ ಮೇಲೆ ರಿಯಲ್ ಲವ್ ಬರೋಕ್ಕೆ, ಪ್ರೀತಿ ಬರೋಕ್ಕೆ ಸಾಧ್ಯ ಇಲ್ಲ. ರಿಯಲ್ ಲವ್ ಇಲ್ಲ ಅಂತಂದ್ರೆ ಬಾಬನಿಂದ ಶಕ್ತಿನೂ ಸಿಗೋದಿಲ್ಲ, ವಿಕರ್ಮಗಳು ಕೂಡ ವಿನಾಶ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಂದಮೇಲೆ ಅಬ್ ತುಮ್ ಬಚ್ಚೋಂ ಕಾ ಇಸ್ ದುನಿಯಾ ಮೇ ಆರ್ಟಿಫಿಷಿಯಲ್ ಲವ್ ಹೇನಾ ಅಂದ್ರೆ ಬಾಬಾ ಹೇಳ್ತಾರೆ ಅಂಡರ್ಲೈನ್. ಅಂದರೆ ಇಲ್ಲಿ ತನಕ ನಿಮ್ದು ಏನದ ದೇಹ ಕ್ಯಾರೆಕ್ಟರ್ ಅಂತ ತಿಳ್ಕೋತೀರಂದ್ರೆ ನಿಮ್ಮದು ಆರ್ಟಿಫಿಷಿಯಲ್ ಲವ್ ಇದ್ದಂಗಲ್ಲ ಅಂತ ಹೇಳ್ತಾರೆ ಬಾಬಾ. ಏತೋ ಖತ್ಮ ಹೋನಿ ಚಾಹಿಯೇನಾ. ಈ ಕೃತಕ ಪ್ರೀತಿ, ಇದು ಕೊಡೋದು ತಗೊಳ್ಳೋದು ಚಲೋ ಅಂತ ಅನಿಸ್ಕೋಬೇಕನ್ನುವಂಥದ್ದು ಇದೆಲ್ಲ ನಿಮ್ಮೊಳಗೆ ಖತಮ್ ಆಗ್ಬೇಕಂತಾರೆ ಬಾಬಾ. ಸರ್ವಿಸ್ ಕರ್ನೆ ವಾಲೆ ಕಭಿ ಭೂಕ್ ನಹೀ ಮರ್ ಸಕ್ತೆ. ಅಂಡರ್ಲೈನ್. ಯಾರು ಬಾಬನ ಸೇವೆ ಮಾಡ್ತಾರ, ತಮ್ಮ ತನು ಮನ ಧನ ತಮ್ಮ ಸಮಯ ಸಂಕಲ್ಪ ಬಾಬನ ಕಾರ್ಯದಲ್ಲಿ ಹಾಕ್ತಾರೆ, ಅವರೆಂದೂ ಉಪವಾಸದಿಂದ ಸಾಯಕ್ಕೆ ಸಾಧ್ಯ ಇಲ್ಲ. ಬಾಬಾ ಅವರಿಗೆ ಒಂದಿಲ್ಲ ಒಂದು ಮಾರ್ಗ ತೋರಿಸ್ತಾರ, ಅವ್ರಿಗೆ ವ್ಯವಸ್ಥೆ ಮಾಡ್ತಾರೆ, ಡ್ರಾಮಾ ಮಾಡಿಸ್ತದ. ಆದರೆ ಬಾಬಾ ಹೇಳ್ತಾರೆ ಸೇವೆ ಮಾಡಿ ನಾಳೆ ನಮ್ಮ ಜೀವನ ಹೆಂಗೆ ನಡಿಬೇಕು ಅಂತಾರೆ. ಎಷ್ಟೋ ಜನ ಎಲ್ಲ ಬಾಬಾಗ ಕೊಟ್ರ ಅಂತ ಹಿಂಗೂ ಸಂಕಲ್ಪ ಮಾಡ್ತಾರೆ. ಸೇವೆ ಮಾಡ್ತೀರಂದ್ರೆ ಮಕ್ಕಳೇನು ಎಂದೂ ಉಪವಾಸ ಸಾಯಕ್ಕೆ ಸಾಧ್ಯ ಇಲ್ಲ. कहते अब मैं आया हूँ पढ़ाने, तुम फिर से अपनी राजाई लो, मैं और कोई तकलीफ नहीं देता हूँ. ಬಾಬಾ ಅಂತಾರ ಮಕ್ಕಳೇ ನಾ ಬಂದಿರೋದೇ ನಿಮಗೆ ಓದಿಸೋ ಸಲುವಾಗಿ, ನಿಮ್ಮನ್ನು ಮೂಲ ಆತ್ಮಸ್ಥಿತಿಗೆ. ಮೂಲ ಆತ್ಮಸ್ಥಿತಿ ಎದಕ್ಕೆ ಬೇಕು ನಮಗೆ ಅಂದರೆ ಏನು ಆತ್ಮಕ್ಕೆ ಸುಖ ಶಾಂತಿ ನೆಮ್ಮದಿ ಪ್ರೇಮ ಅನುಭವ ಮಾಡಬೇಕಾಗಿದೆ, ಅದಕ್ಕೆ ಅಡ್ಡಿ ಬರ್ತಾ ಇರೋದು ದುಃಖ ಅಶಾಂತಿ. ದುಃಖ ಅಶಾಂತಿ ಯಾಕಾಗ್ತಾ ಇದೆ? ಈ ನಾಟಕ, ಈ ಸಂಬಂಧ, ಈ ಸಂಪತ್ತು ರಿಯಲ್ ಅಂತ ತಿಳ್ಕೊಂಡಿವಿ. ಅದಕ್ಕೆ ಬಾಬಾ ಹೇಳ್ತಾರ ನಾನು ಓದಿಸ್ಲಿಕ್ಕೆ ಬಂದಿದ್ದೇ ನಿಮ್ಮ ಮೂಲ ಸಂಪೂರ್ಣ ಶಾಂತಿ ಸುಖದ ಅನುಭೂತಿ ಮಾಡಿಸೋ ಸಲುವಾಗಿ. ಈಗ ತೋ ಬಾಜಾರ್ ಕಿ ಚೀಚಿ ಗಂದಿ ಚೀಜೇ ನ ಖಾओ ಅವ್ರ ಮಾಮೆ ಕಮ್ ಯಾದ್ ಕರೋ. ಬಾಬಾ ಅಚಾನಕ್ ಹೇಳ್ತಿದ್ದು ನಾ ಏನೂ ನಿಮಗೆ ಕಷ್ಟ ಕೊಡೋದಿಲ್ಲ, ಆದ್ರೆ ಒಂದಂತೂ ಬಜಾರ್ದೊಳಗೆ ಸಿಗುವಂಥ ರೆಡಿಮೇಡ್, ಅದು ಬೇಕ್ರಿ ಇರ್ಬೋದು, ಮಾರ್ಕೆಟ್ ಒಳಗೆ ಇರ್ಬೋದು, ಹೋಟೆಲ್ ಇರ್ಬೋದು, ಯಾವುದೂ ಹೊರಗಡೆ ತಯಾರಾದಂಥ ವಸ್ತುಗಳನ್ನು ಗಂದಿ ವಸ್ತು ಅಂತಾರೆ ಬಾಬಾ, ಹೊಲಸು ವಸ್ತು ಅಂತಾರೆ ಬಾಬಾ. ಅದಕ್ಕೆ ಅಂಥವು ಎಂದೂ ತಿನ್ಬೇಡ್ರಿ. ಚೀಚಿ ಗಂದಿ, ಅವು ಚೀಚಿನೂ ಅದಾವ ಗಂಧಾನೂ ಅದಾವ. ಅದಕ್ಕೆ ಬಾಬಾ ಹೇಳ್ತಾರೆ ತಿನ್ಬೇಡ್ರಿ, ಆದರೆ ಬಾಬಾ ನಿರಂತರ ನೆನಪು ಮಾಡಿರಿ. ಅಭಿ ತುಮ್ ಬಚ್ಚೆ ಜಾನ್ತೆ ಹೋ ಯಾ ಡ್ರಾಮಾ ಕಾ ಚಕ್ರ ಹೇ. ಮಕ್ಕಳು ತಿಳ್ಕೊಂಡಿದ್ದೀರಲ್ಲ, ಇದು ಡ್ರಾಮಾದ ಚಕ್ರ ಇದೆ, ರಿಪೀಟ್ ಆಗ್ತಾ ಇದೆ. ತುಮ್ಹಾರಿ ಬುದ್ಧಿ ಮೇ ಡ್ರಾಮಾಕ್ಕೆ ಆದಿ ಮಧ್ಯ ಅಂತ ಕಾ ಜ್ಞಾನ ಹೇ. ಮಕ್ಕಳು ನಿಮ್ಮ ಬುದ್ಧಿಯಲ್ಲಿ ಡ್ರಾಮಾದ ಆದಿ ಮಧ್ಯ ಅಂತ್ಯದ ಪೂರಾ ಜ್ಞಾನ ಇದೆ. ಇದು ಡ್ರಾಮಾ ಇದೆ, ಡ್ರಾಮಾ ಎಂಡ್ ಆಗ್ಲಿಕ್ಕೆ ಬಂದಿದೆ ಅಂದಮೇಲೆ ಡ್ರಾಮಾದಲ್ಲಿ ನಿಮ್ಮದು ಬುದ್ಧಿ ಸಿಕ್ಕಾಕೋಬಾರ್ದು ಅಂತಾರೆ ಬಾಬಾ. तुम बच्चों को सेवा के लिए अनेक प्रकार की युक्तियाँ बताते रहते हैं. किसको दान नहीं करेंगे तो फल भी कैसे मिलेगा? ದಾನನೇ ಮಾಡಲ್ಲ ಅಂದ್ರೆ ಫಲ ಹೆಂಗೆ ಸಿಗಬೇಕು? पहले 10-15 को रास्ता बताकर फिर बाद में भोजन खाना चाहिए. 10-15 ಮಂದಿಗರೆ ಜ್ಞಾನ ಹೇಳಿ ನಂತರ ಊಟ ಮಾಡಬೇಕು ಅಂತಾರೆ ಬಾಬಾ. हर बात में पुरुषार्थ करना होता है. ऐसा भी नहीं याद में बैठेंगे तो काम हो जाएगा, मकान मिल जाएगा. नहीं, वह तो ड्रामा में जो है वही होता है. ವಿಶೇಷ ಅಂಡರ್ಲೈನ್. ಬಾಬಾ ಅಂತಾರ ಸೇವಾ ಮಾಡ್ರಿ, ಸೇವಾ ಮಾಡ್ಲಿಕ್ಕೆ ಹಳ್ಳಿಗೆ ಹೋಗ್ರಿ, ಸ್ನೇಹಿತರನ್ನು ಕೂಡ್ರಿ,
ಒಂದು 3-4 ಜನ ಗುಂಪು ಮಾಡ್ಕೊಡ್ರಿ, ಮಾಡ್ಕೊಂಡು ಸೇವಾ ಮಾಡಿರಿ ಅಂತಾರೆ ಬಾಬಾ. ಹಿಂಗಲ್ಲ ಯೋಗ ಮಾಡ್ತೀನ ಇಲ್ಲೇ ಕೂತ್ಕೊಂಡು, ನೀವು ಯೋಗದೊಳಗೆ ಎಲ್ಲ ಮನೆ ಸಿಕ್ಬಿಡ್ತದೆ ಏನಂತಾರೆ ಬಾಬಾ. ಮನೆ ಬಿಟ್ಟು ಹೊರಗೆ ಹೋಗ್ಲಾರ್ದೇನೆ, ಸೇವಾ ಮಾಡಲಾರ್ದೆ, ನಿಮ್ಮ ಬಾಯಿ ತೆಗಿಲಾರ್ದೇನೆ ಆಗ್ಬಿಡ್ತದೇನು ಅಂದರೆ, ಎಷ್ಟು ಸೂಕ್ಷ್ಮ ಮನಸಾ ಸೇವಾ ಅವಶ್ಯಕತೆ ಇದೆಯೋ ಅಷ್ಟೇ ಸ್ಥೂಲ ಸೇವಾನೂ ಅವಶ್ಯಕತೆ ಇದೆ ಅಂತ ಅರ್ಥ. ಬಾಬಾ ಅಂತಾರ, ಪ್ರತಿ ಮಾತಿನಲ್ಲೂ ಪುರುಷಾರ್ಥ ಮಾಡಬೇಕು. ನೀವು ಯೋಗದಲ್ಲಿ ಕುತ್ಕೊಂಡ್ಬಿಟ್ರೆ ನಿಮ್ಮ ಎಲ್ಲ ಕೆಲಸ ಆಗಿಬಿಡ್ತಾವೇನು? ತಾನೇ ರೊಟ್ಟಿ ಆಗಿಬಿಡ್ತದ, ತಾನೇ ಎಲ್ಲ ರೆಡಿ ಆಗಿಬಿಡ್ತದ, ಅಡುಗೆ ಎಲ್ಲ ಮನೇನೂ ಸಿಕ್ಬಿಡ್ತದೇನು ಅಂತಾರೆ ಬಾಬಾ. ಇಲ್ಲ. ಹಾಂ, वो तो ड्रामा में जो है वही होता, ಆಶ್ ನೈ ರಖನಿ ಚಾಹಿಯೆ. ಮತ್ತು ಕೆಲವ್ರು ಹಿಂಗದಾರ, ಇದು ಹಿಂಗೆ ಸೇವಾ ಸಿಗಬೇಕು, ಸ್ಟೂಡೆಂಟ್ ಬರಬೇಕು, ನಮ್ಮ ಹೆಸರು ಬರಬೇಕು. ಅರೇ ಬಾಬಾ ಅಂತಾರ, ಡ್ರಾಮಾದಲ್ಲಿ ಏನಿದೆ ಅದೇ ಆಗ್ತದೆ. ಮತ್ತು ನೀವು ಎಕ್ಸ್ಟ್ರಾ ಆಸೆ ಇಟ್ಕೋಬೇಡ್ರಿ ನಮ್ಮ ಹೆಸರು ಬರಬೇಕು ಅಂತ. ಪುರುಷಾರ್ಥ ಕರ್ನಾ ಹೋತಾ, ಪುರುಷಾರ್ಥ ಮಾಡಲಾರ್ದೆ ಏನೂ ಸಿಗೋದಿಲ್ಲ. ಬಾಕಿ ಹೋತಾ ತೋ ವಹಿ ಜೋ ಡ್ರಾಮಾ ಮೇ ನೋಂದ್ ಹೈ, ಆಗೆ ಚಲ್ ತುಮ್ಹಾರಿ ವೃತ್ತಿ ಬಿ ಭಾಯಿ ಭಾಯಿ ಕಿ ಹೋ ಜಾಯೇಗಿ. ಭಾಳ ಭಾಳ ಅಂಡರ್ಲೈನ್, ಟಾಪ್ ಲೆವೆಲ್, ಬರೀ ಅಂಡರ್ಲೈನಲ್ಲಿ ವಿಶೇಷ ಬೋರ್ಡ್ ಮೇಲೆ ಬರೆದಿಡುವಂಥ ಮಾತು. ಪುರುಷಾರ್ಥ ಮಾಡಲೇಬೇಕು. ಬಾಬಾ ಅಂತಾರ, ಬಾಬಾ ಹೇಳಿದಾರ ಡ್ರಾಮಾದಲ್ಲಿ ಇದ್ರೆ ಆಗ್ತದಂತ, ಸುಮ್ ಕೂತ್ಕೊಳ್ರಿ ಯೋಗ ಮಾಡ್ಕೋತೆಲ್ಲ ಆಗ್ತದೇನಂತಾರೆ ಬಾಬಾ. ಅಂದರೆ ಡ್ರಾಮಾದಲ್ಲೂ ಅದೇ ಆಗ್ತದ, ಯಾವುದು ಆಗಬೇಕಾಗಿದೆ. ಯಾವುದು? ನಾವು ಹಳ್ಳಿಗೆ ಹೋಗೋದು ಡ್ರಾಮಾದಲ್ಲಿದೆ, ಪರಿಶ್ರಮ ಪಡೋದು ಡ್ರಾಮಾದಲ್ಲಿದೆ, ಪುರುಷಾರ್ಥ ಮಾಡೋದು ಡ್ರಾಮಾದಲ್ಲಿದೆ. ಹಾಂ, ಆಗೋದು ಅದೇ ಆಗ್ತದೆ, ಡ್ರಾಮಾದಲ್ಲಿ ಏನು ನೂಂದಿದೆ ಅಂತಾರೆ ಬಾಬಾ. ಮುಂದೆ ಹೋದಂತೆ ನಿಮ್ಮ ಪುರುಷಾರ್ಥದ ಪ್ರತಿಫಲ ನಿಮ್ಮಲ್ಲಿ ಪೂರ ವೃತ್ತಿ ಭಾವನೆಯೊಳಗೆ ಭಾಯಿ ಭಾಯಿ ಅಂದರೆ, ನಮ್ಮ ಮಮ್ಮಿ ಅಂತ ಮೇಲ್ ಫಿಮೇಲ್ ಒಳಗೆ ಇವ್ರ ಮಮ್ಮಿ ಅದಾರ, ಇವ್ರ ಅಕ್ಕ ಅದಾರ ಅಂತೀವಿ. ಇಲ್ಲ, ಅವರೊಳಗೆ ಕೇವಲ ಆತ್ಮ ಭಾಯಿ ಆತ್ಮ ಕಾಣಿಸ್ತದ. ಅಕ್ಕನೊಳಗೂ ಆತ್ಮ, ಅಪ್ಪನೊಳಗೂ ಆತ್ಮ, ಕೇವಲ ಆತ್ಮ ಕಾಣಿಸ್ತದ. ಅಂಥ ಭಾವ ನಿಮ್ಮಲ್ಲಿ ಬರ್ತದೆ. ಜಿತ್ನಾ ಪುರುಷಾರ್ಥ ಕರೆಂಗೆ ಉತ್ನಾ ವೃತ್ತಿ रहेगी. ನೀವೆಷ್ಟು ಪುರುಷಾರ್ಥ ಮಾಡ್ತೀರಿ ಅಷ್ಟು ನಿಮ್ಮ ಭಾಯಿ ಭಾಯಿ ಅಂದರೆ ನಿರಾಕಾರ ಆತ್ಮ ಆತ್ಮ ಅನ್ನುವ ವೃತ್ತಿ ಭಾವನೆ ಬೆಳೀತದಂತಾರೆ ಬಾಬಾ. ಹಮ್ ಅಶರೀರಿ ಆಯತೆ 84 ಜನ್ಮ ಚಕ್ರ ಪೂರಾ ಕಿಯಾ. ಅಶರೀರಿಯಾಗಿ ಬಂದಿದ್ವಿ, ನಿರಾಕಾರ ಲೈಟ್ ಈ ಜಗತ್ತಿಗೆ ಬಂದ್ವಿ. ನಾವೇನೂ ತೊಗೊಂಡು ಬಂದಿಲ್ಲ, ನಿರಾಕಾರ ಪ್ರಕಾಶ ಬಂದಿದ್ವಿ. 84 ಜನ್ಮಗಳ ಚಕ್ರ ಪೂರ ಆಗಿದೆ. ಈಗ ವಾಪಸ್ ಕರ್ಮಾತೀತ ಅಂದರೆ ವಾಪಸ್ ಈ ನಾಟಕದ ಯಾವ ಸಾಮಾನು ನೆನಪಿಗೆ ಬರಬಾರ್ದು. ಯಾವ ಸಾಮಾನು ಕೂಡ ನಾವು ಮಂದಿರಕ್ಕೆ ಹೋದ್ವಿ ಅಂದ್ರೆ ಅಲ್ಲಿ ಏನಾದರೂ ನಮಗೆ ಸೇವಾ ಮಾಡೋ ಚಾನ್ಸ್ ಸಿಕ್ತು, ಆ ಮಂದಿರದೊಳಗಿನ ಗಂಟಿ, ಆ ಮಂದಿರದೊಳಗಿಂದ ಏನಾದರೂ ಸಾಮಾನು ತೊಗೊಂಡು ಬಂದ್ರೆ ಏನಂತಾರೆ, ಮೊದಲು ಹೋಗಿ ಮಂದಿರದಾಗ ಇಟ್ಟು ಬಾ ಅಂತ. ಹಾಗೆ ಬಾಬಾ ಅಂತಾರೆ, ಅಶರೀರಿಯಾಗಿ ಬಂದೀವಿ ನಾಟಕ ಮಾಡಲಿಕ್ಕೆ, ಈ ನಾಟಕ ಮಾಡಿದ್ವಿ. ಈ ನಾಟಕದ ಯಾವ ಸಾಮಾನು, ಯಾವ ವ್ಯಕ್ತಿಗಳು ನಮ್ಮ ನೆನಪಿಗೆ ಬರಬಾರ್ದು. ಅಷ್ಟು ಕರ್ಮಾತೀತ ಅವಸ್ಥೆಯನ್ನು ತಲುಪಬೇಕು ಅಂತಾರೆ ಬಾಬಾ. ಇಂದಿನ ಮುರಳಿಯ ಮುಖ್ಯ ಸಾರ, ಇಸ್ ದುನಿಯಾ ಕಾ ಜೋ ಕುಚ್ ಹೈ ಉಸೆ ಭೂಲ್ನಾ ಹೈ. ಈ ಜಗತ್ತಿನೊಳಗೆ ಏನೆಲ್ಲ ಇದೆ, ಸಂಬಂಧಗಳು, ವಸ್ತುಗಳು, ಪದಾರ್ಥಗಳು, ಪ್ರಾಪರ್ಟಿ, ಬಿ ಕೆ ನಾನ್ ಬಿ ಕೆ ಏನೇ ಇರಲಿ, ಅಥವಾ ಬ್ರಾಹ್ಮಣ ಜೀವನ ಬಿ ಕೆ ಜೀವನನೇ ಇರಲಿ, ನಾವು ಬಿ ಕೆ, ನಾವು ಬಾಬನ ಮಕ್ಕಳು, ಇದು ರೋಲೇ. ಎಲ್ಲದರಿಂದ ಎಲ್ಲನೂ ಮರೀರಂತಾರೆ ಬಾಬಾ. ಎಲ್ಲಿ ತನಕ ಬಂದು ಮುಟ್ಟಬೇಕಾಗಿದೆ? ನಮ್ಮ ನಿರಾಕಾರ ಪಾಯಿಂಟ್, ಆ ಆತ್ಮದ ಮೂಲ ಶಾಂತ ಸ್ಥಿತಿ, ಸೈಲೆಂಟ್ ಸ್ಟೇಜಿಗೆ ನಾವು ಹೋಗಿ ಮುಟ್ಟಬೇಕಿದೆ. ಬಾಪ್ ಸಮಾನ್ ಒಬಿಡಿಯಂಟ್ ಬನ್ ಸರ್ವಿಸ್ ಕರ್ನಿ ಹೇ. ಬಾಬನ್ ಸಮಾನ್ ಆಜ್ಞಾಕಾರಿಯಾಗಿ ಸೇವೆಯನ್ನು ಮಾಡಬೇಕಾಗಿದೆ. ಅಂದರೆ ನಾವು ದ್ವಾಪರ ಯುಗದಲ್ಲಿ ಕರೆದ್ವಿ, ಬರ್ರಿ ಬಾಬಾ ನೀವು ಸೃಷ್ಟಿ ನಾಟಕದಾಗ ಬರ್ರಿ, ನೀವು ಬಂದ್ರಿ ಅಂದ್ರೆ ನಾವು ಎಲ್ಲ ಬಿಟ್ಟು ನಿಮ್ಗೆ ನೀವು ಹೇಳ್ದಂಗೆ ಕೇಳ್ತೀವಿ ಅಂತ ಬಾಬಾಗ ನಾವು ಕರೆದಿದ್ವಿ. ಬಾಬಾ ಎಷ್ಟು ಆಜ್ಞಾಕಾರಿ ಅದಾರ. ಆ ಮಾತಿಗೆ ಈ ನಾಟಕದಲ್ಲಿ ಬಂದು ನಮ್ಮ ಸೇವೆ ಮಾಡ್ತಾ ಇದ್ದಾರೆ. ವಾಪಸ್ ನಮ್ಮ ಕರ್ಕೊಂಡು ಹೋಗೋ ಸಲುವಾಗಿ, ಎಲ್ಲ ರಾವಣನ ಜೈಲಿನಿಂದ ಬಿಡಿಸೋದಕ್ಕಾಗಿ, ಸ್ಮೃತಿಯಿಂದ ವಿಮುಕ್ತ ಮಾಡೋದಕ್ಕಾಗಿ ಶಿಕ್ಷಣ ಕೊಡ್ತಿದ್ದಾರೆ. ಹಂಗೆ ನೀವು ಕೂಡ ಬಾಬನ ಸಮಾನ್ ಆಜ್ಞಾಕಾರಿ ಸೇವಕರಾಗಿ ಸೇವೆ ಮಾಡಬೇಕು. ತಂದೆ ಪರಿಚಯ ಎಲ್ಲರಿಗೂ ಕೊಡಬೇಕಾಗಿದೆ. ಇಸ್ ಪತೀತ ದುನಿಯಾ ಮೇ ಅಪ್ನೆ ಆಪ್ಕೋ ಕುಸ್ಸಂಗ್ ಸೆ ಬಚಾನಾ ಹೇ. ಬಾಬಾ ಅಂತಾರೆ, ಇದು ಪತೀತ ಜಗತ್ತು. ಇಲ್ಲಿ ನಮ್ಮನ್ನು ಯಾರೇ ನಮ್ಮ ಸ್ನೇಹಿತರು, ನಮ್ಮ ಸಂಬಂಧಿಕರು, ಯಾರು ನನ್ನವ್ರಂತ ತಿಳ್ಕೊಂಡೀವಿ, ಅವ್ರು ಯಾರು ದೇವಬಾಂಧಗದಾರಂದ್ರೆ ನೀವೇ ಚೆಕ್ ಮಾಡಿಕೊಡ್ರಿ. ನಿಮಗೆ ನೀವೇ ಈ ಹಳಿ ಜಗತ್ತಿನೊಳಗೆ ಯಾವ ಕುಸ್ಸಂಗದಾಗ ಹೋಗಬೇಡ್ರಿ ಅಂತಾರೆ ಬಾಬಾ. ನಿಮಗೆ ನೀವೇ ಬಚಾವ್ ಮಾಡ್ಕೋಬೇಕು. ಬಾಜಾರ್ ಕಾ ಗಂದಾ ಭೋಜನ್ ನಹಿ ಖಾನಾ, ಬಯೋಸ್ಕೋಪ್ ನಹಿ ದೇಖ್ನಾ ಹೇ. ಬಜಾರ್ದಾಗ ಸಿಗುವಂಥ ಯಾವ ಕೆಟ್ಟ ಅಂದ್ರೆ ನಾವು ಸ್ವಚ್ಛದ ತೊಗೊಂಡು ಬಂದೀವಿ ಅಂತ ಅನ್ಬೋದು, ಅದಕ್ಕೆ ಅನ್ನಂಗಿಲ್ಲ ಬಾಬಾ. ಅಶುದ್ಧ ವೈಬ್ರೇಷನಿಂದ ದುಡ್ಡಿನ ಆಧಾರದ ಮೇಲೆ ತಯಾರಾಗಿರುವಂತಹ
ಆ ಕೆಟ್ಟ ಭೋಜನವನ್ನು, ಹೊರಗಡೆ ಸಿಗುವಂಥ ಭೋಜನವನ್ನು ತಿನ್ನಬೇಡ್ರಿ, ಏನೂ ತಿಂಡಿ ತಿನ್ನಬೇಡ್ರಿ ಅಂತಾರೆ ಬಾಬಾ. ಬಯೋಸ್ಕೋಪ್ ನಹಿ ದೇಖ್ನಾ ಅಂದರೆ ಸಿನಿಮಾ, ಫಿಲ್ಮ್, ಧಾರಾವಾಹಿ ಇವುಗಳನ್ನು ನೋಡಬೇಡ್ರಿ. ಯಾಕಂದ್ರೆ ಅದರೊಳಗೆ ಏನಿದೆ, ಮೊದಲಿನ ಥರ ಇನ್ನೂ ಸ್ಟೋರಿ ಇರ್ಬೋದು, ಏನೋ ಒಂದು ನೈತಿಕತೆ ಇತ್ತು ಮೊದಲು. ಈ ಸದ್ಯ ಕೇವಲ ದೇಹಭಾನ, ದುಡ್ಡಿಗೆ ಮಹತ್ವ ಅಥವಾ ವೈಯಕ್ತಿಕ ಈರ್ಷಾ, ದ್ವೇಷ ಅದರಲ್ಲಿ ತುಂಬಿದೆ. ಅದನ್ನು ನೋಡ್ತಾ ನೋಡ್ತಾ ಬಾಬಾ ಹೇಳ್ತಾರೆ, ಬಯೋಸ್ಕೋಪ್ ನೋಡಿದ್ರಿ ಅಂತಂದ್ರೆ ಆ ನೋಡಿದ್ದು ಮಾಡದೇ ಇರಲಿಕ್ಕಾಗೋದಿಲ್ಲ ಅಂತಾರೆ ಬಾಬಾ. ಏನು ಶಾರೀರಿಕ ಸಂಬಂಧ, ಶಾರೀರಿಕ ಕನೆಕ್ಷನ್ ಏನಿರ್ತದ ಸಿನಿಮಾದೊಳಗೆ, ಅದನ್ನೇ ಮಾಡಬೇಕು ಅನ್ನಿಸ್ತದೆ ಈ ಮನಸ್ಸಿಗೆ. ಅದೇ ಸರಿ, ಅದೇ ಲೋಕನೇ ಸತ್ಯ ಅಂತ ಅನಿಸ್ಬಿಡ್ತದೆ. ಅದಕ್ಕಾಗಿ ಬಾಬಾ ಅಂತಾರೆ, ಸಿನಿಮಾ ನೋಡಬೇಡ್ರಿ. ಒಂದು ವೇಳೆ ಮೂಲ ಸ್ಥಿತಿ ತಕ್ಕ ತಲುಪುವ ಉದ್ದೇಶ, ಗುರಿ ಇತ್ತು, ದುಃಖ ಕಷ್ಟದಿಂದ ಮುಕ್ತ ಆಗಬೇಕನ್ನುವ ಲಕ್ಷ್ಯ ನಿಮಗಿತ್ತು ಅಂತಂದರೆ ಸಿನಿಮಾವನ್ನು ನೋಡಬೇಡ್ರಿ. ಹೊರಗಡೆ ತಯಾರಾಗಿರುವ ತಿಂಡಿ, ಹೊರಗಡೆ ಅಂದ್ರೆ ಅದು ಮದುವೆದೇ ಇರಲಿ, ಸಮಾರಂಭದ್ದೇ ಇರಲಿ, ಮಾರ್ಕೆಟ್ ಇರಲಿ, ಅಥವಾ ಯಾವುದು ಬೇಕರಿನೇ ಇರಲಿ, ಹೊರಗಡೆ ಇನ್ನೊಬ್ಬರು ತಯಾರು ಮಾಡಿದ್ದನ್ನು ತಿನ್ನಬೇಡ್ರಿ. वरदान त्रिकालदर्शी स्टेज द्वारा व्यर्थ का खाता समाप्त करने वाले सदा सफलता मूर्त भव. ತ್ರಿಕಾಲದರ್ಶಿಯಾಗಿ ತ್ರಿಕಾಲದರ್ಶಿ ಸ್ಥಿತಿಯ ಮೇಲೆ ಆ ಒಂದು ಸ್ಟೇಜ್ನ ಮೂಲಕ ವ್ಯರ್ಥದ ಖಾತೆಯನ್ನು ಸಮಾಪ್ತ ಮಾಡುವಂತಹ ಸದಾ ಸಫಲತಾ ಮೂರ್ತ ಭವ. ತ್ರಿಕಾಲದರ್ಶಿ ಅರ್ಥಾತ್ ಕ್ಯಾರೆಕ್ಟರ್ನ ಮೂರೂ ಕಾಲ. ಹಾಗೆ ನೋಡಿದರೆ ಆತ್ಮ ಕಾಲದಿಂದ, ಟೈಮ್ ಲೆಸ್ ಇದೆ, ಸ್ಪೇಸ್ಲೆಸ್ ಇದೆ. ಈ ಸಮಯ ಕಾಲದಿಂದ ಆತ್ಮ ಪರಿ ಇದೆ. ಆದರೆ ಆತ್ಮ ಯಾವಾಗ ನಾಟಕದಲ್ಲಿ ಎಂಟರ್ ಆಗ್ತದ, ಆಗ ಕ್ಯಾರೆಕ್ಟರಿಗೆ ಸಮಯ ಮೂರು ಕಾಲಗಳು ಬರ್ತದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮೂರೂ ಕಾಲಗಳ ಸ್ಮೃತಿ ಇರಲಿ. ಅಂದರೆ ಪಾಸ್ಟಲ್ಲಿ ಏನಿದೆ, ಅನಾದಿ ಆದಿ ರೂಪ, ಪಾಸ್ಟ್ ಒಳಗೆ ನಾನು ದೇವತಾ ಸ್ವರೂಪದಲ್ಲಿದ್ದೆ, ಮಧ್ಯದಲ್ಲಿ ಪೂಜ್ಯ ರೂಪದಲ್ಲಿದ್ದೆ, ಪ್ರೆಸೆಂಟ್ ಒಳಗೆ ಅಥವಾ ಭವಿಷ್ಯದೊಳಗೆ ನಾನು ಏನಾಗ್ತೀನಿ, ಅಥವಾ ಹಿಂದೆ ನಾನು ದೇವತಾ ಸ್ವರೂಪಿದ್ದೆ, ಸಂಗಮ ಯುಗದಲ್ಲಿ ಬ್ರಾಹ್ಮಣ ಭಗವಂತನ ಸಂತಾನ ಈಶ್ವರ ವಿದ್ಯಾರ್ಥಿ ಇದ್ದೀನಿ, ಭವಿಷ್ಯದಲ್ಲೂ ಕೂಡ ನಾನು ನಿರಾಕಾರ ಸ್ಥಿತಿಯನ್ನು ತಲುಪಿ ಮತ್ತೆ ದೇವತಾ ಆಗ್ತೀನಿ ಅನ್ನುವಂಥದ್ದು ಏನಿದೆಯಲ್ಲ, ಈ ಸ್ಥಿತಿಯಲ್ಲಿ ಸ್ಥಿತ ಆಗ್ರಿ. ಅರ್ಥಾತ್ ಪ್ರತಿ ಸಂಕಲ್ಪ, ಪ್ರತಿ ಮಾತು, ಕರ್ಮ ಮೊದಲು ಚೆಕ್ ಮಾಡಿಕೊಡ್ರಿ ಕಿ ವ್ಯರ್ಥೆ ಯಾ ಸಮರ್ಥೆ. ತ್ರಿಕಾಲದರ್ಶಿ ಸ್ಟೇಜ್ ಮೇಲೆ ಸ್ಥಿತ ಆಗಿ ಅಂದ್ರೆ ಒಬ್ಬ ನಾರ್ಮಲ್ ಮದರ್, ಒಬ್ಬರು ಸಿಸ್ಟರ್, ಒಬ್ಬರು ಫಾದರ್ ಅಂತ ತಿಳ್ಕೊಂಡ್ವಿ ಅಂದ್ರೆ ಕೇವಲ ನಾವು ನಮ್ಮ ಎದುರುಗಡೆ ಇರುವಂಥ ಪರಿಸ್ಥಿತಿ ಮಾತ್ರ ನೋಡ್ತೀವಿ. ಒಂದು ವೇಳೆ ನಾನು ಆತ್ಮ ಇದ್ದೀನಿ, ನನ್ನ ಮೂರೂ ಕಾಲ ರೋಲ್ ಒಳಗೆ ನನ್ನ ಮೂರೂ ಕಾಲ, ಈ ಕಡೆಗೆ ಹಿಂದೆ ದೇವತಾ ಸ್ವರೂಪ, ಈ ಸಮಯದಲ್ಲಿ ಈಶ್ವರನ ಸಂತಾನ ಇದ್ದೀನಿ, ಬ್ರಾಹ್ಮಣ ಸ್ವರೂಪ, ಭವಿಷ್ಯದಲ್ಲಿ ಮತ್ತೆ ದೇವತಾ ಸ್ವರೂಪ ಆಗ್ತೀನಿ ಅಂತಂದ್ರೆ ಆಗ ನನ್ನ ನಿರ್ಣಯಗಳು ಬದಲಾಗ್ತವ. ಅದಕ್ಕೆ ಬಾಬಾ ಹೇಳ್ತಾರೆ, ನಿಮ್ಮ ಪ್ರತಿ ಸಂಕಲ್ಪ, ಪ್ರತಿ ಮಾತು, ಪ್ರತಿ ಕರ್ಮ ಚೆಕ್ ಮಾಡಿಕೊಡ್ರಿ, ಇದು ವ್ಯರ್ಥದನೋ ಸಮರ್ಥದನೋ. ವ್ಯರ್ಥ ಏಕ್ ಸೆಕೆಂಡ್ ಮೇ ಪದ್ಮೋं का नुकसान करता है ಅಂಡರ್ಲೈನ್. ಒಂದು ವೇಳೆ ಅದು ವ್ಯರ್ಥ ಇತ್ತು, ನಾಟಕಕ್ಕೆ ಸಂಬಂಧಪಟ್ಟಂಗೆ ನಾಟಕದ ಸತ್ಯ ಅಂತ ತಿಳ್ಕೊಂಡಿದ್ನೆ, ವ್ಯಕ್ತಿ ಸತ್ಯ ಅಂತ ತಿಳ್ಕೊತೀನತ್ತಂದ್ರೆ, ದೇಹ ಭಾನಕ್ಕೆ ಸಂಬಂಧಪಟ್ಟಿದ್ದಿದೆ ಅಂತಂದ್ರೆ ಬಾಬಾ ಹೇಳ್ತಾರ, 1 ಸೆಕೆಂಡಿನ ವ್ಯರ್ಥ ನಿಮ್ಮದು ಪದಮದ ನುಕ್ಸಾನ್ ಮಾಡ್ತದ. ಅರ್ಥಾತ್ ಆತ್ಮದ ಸತ್ಯ ಶಾಂತ ಸ್ಥಿತಿ, ಆನಂದಮಯ ಸ್ಥಿತಿಯಿಂದ ನಾವು ಭಾಳ ದೂರ ಆಗಿಬಿಡ್ತೀವಿ. ಸಮರ್ಥ ಏಕ್ ಸೆಕೆಂಡ್ ಮೇ ಪದ್ಮೋं की ಕಮಾಯಿ ಕರ್ತಾ ಹೇ. ಸಮರ್ಥ ಅಂದರೆ ನಾ ಯಾರಿದ್ದೀನಿ, ಎಂತಹ ಶ್ರೇಷ್ಠ ಆತ್ಮ ಇದ್ದೀನಿ ಅನ್ನುವಂಥ ಸ್ಮೃತಿ ಇದ್ದುಕೊಂಡು ನೀವು ಸಂಕಲ್ಪ ಮಾಡಿದರೆ, ಕರ್ಮ ಮಾಡಿದರೆ, ನಿಮ್ಮದು ಸೆಕೆಂಡಿನಲ್ಲಿ ಪದಮದ ಗಳಿಕೆ ಜಮಾ ಆಗ್ತದೆ. ಅಂದರೆ ಸೆಕೆಂಡಲ್ಲಿ ನಾವು ಆತ್ಮದ ಉನ್ನತ ಸ್ಥಿತಿಯನ್ನು ಅನುಭವ ಮಾಡ್ತೀವಿ. ಸೆಕೆಂಡ್ ಕಾ ವ್ಯರ್ಥ ಬಿ ಕಮಾಯಿ ಮೇ ಬಹುತ್ ಘಾಟಾ ಡಾಲ್ ದೇತಾ ಹೇ. ಏನು ನಾವೇನು ಒಂದೇ ಸೆಕೆಂಡಲ್ಲ, ಒಂದೇ ನಿಮಿಷ ಅಲ್ಲ ಅಂತ ಹಿಂಗೆ ಅನ್ಕೋತೀವಿ. 1 ಸೆಕೆಂಡಿನ ವ್ಯರ್ಥವೂ ಕೂಡ ನಿಮ್ಮ ಗಳಿಕೆಯೊಳಗೆ ಭಾಳ ನುಕ್ಸಾನ್ ಮಾಡ್ತದಂತಾರೆ ಬಾಬಾ. ಭಾಳ ಆತ್ಮಸ್ಥಿತಿಯನ್ನು ಮರೆಸಿಬಿಡ್ತದ. ನಾನು ಎಷ್ಟು ಪುರುಷಾರ್ಥ ಮಾಡಿದ ನೆನಪಿರ್ತದೆ, ಆದರೆ ಪುರುಷಾರ್ಥ ಮಾಡಿ ಏನು ಆನಂದದ ಅನುಭವ ಮಾಡಬೇಕು, ಯಾವ ಶಕ್ತಿ ಅನುಭವ ಮಾಡಬೇಕು, ಅದು ನನ್ನಿಂದ ದೂರ ಆಗಿಬಿಡ್ತದೆ. ಜಿಸ್ಸೆ ಕೀ ಹುಯಿ ಕಮಾಯಿ ಬಿ ಚಿಪ್ ಜಾತಿ ಹೇ. ನಾವೇನು ಗಳಿಸಿದ್ದೀವಿ, ಪುಣ್ಯ ಜಮಾ ಮಾಡ್ಕೊಂಡೀವಿ, ಅದು ಕೂಡ ಮುಚ್ಕೊಂಡ್ಬಿಡ್ತದ.
इसलिए एक कालदर्शी हो कर्म करने के बजाय त्रिकालदर्शी स्थिति पर स्थित होकर करो तो व्यर्थ समाप्त हो जाएगा और सदा सफलता ಮೂರ್ತ ಬನ್ ಜಾಯೆಂಗೆ. ಬಾಬಾ ಹೇಳ್ತಾರೆ, ತ್ರಿಕಾಲದರ್ಶಿ ಸ್ಥಿತಿಯಲ್ಲಿ ಸ್ಥಿತ ಆಗಿದ್ದುಕೊಂಡು ನೀವು ಒಂದು ವೇಳೆ ಚೆಕ್ ಮಾಡಿಕೊಂಡ್ರಿ ಅಂತಂದ್ರೆ ವ್ಯರ್ಥ ಸಮಾಪ್ತ ಆಗ್ತದ ಮತ್ತು ನೀವು ಸಫಲತಾ ಮೂರ್ತರೂ ಆಗ್ತೀರಿ. ಸಫಲತಾ ಮೂರ್ತ ಆಗೋದು ಅಂದರೆ ಮಾಯೆಗೆ ವಶಭೂತ ಆಗದೆ, ನಾಟಕವನ್ನು ಸತ್ಯ ಅಂತ ತಿಳ್ಕೊಳ್ಳಾರ್ದೇನೆ, ಆ್ಯಸ್ ಇಟ್ ಈಸ್ ನಾಟಕವನ್ನು ನಾಟಕ ಅಂತ ತಿಳ್ಕೊಂಡು ತನ್ನ ಸತ್ಯ ಆತ್ಮಸ್ಥಿತಿಯಲ್ಲಿ ಸ್ಥಿತ ಆಗಿ ಹಗುರತಿ ಅನುಭವ ಮಾಡುವುದೇ ಸಫಲತಾ ಮೂರ್ತ ಆಗೋದು. ಸಫಲತಾ ಮೂರ್ತ ಅಂದರೆ ದೊಡ್ಡ ಸೆಂಟ್ರ, ಭಾಳ ಸ್ಟೂಡೆಂಟ, ಅಥವಾ ನಮ್ಮ ದೊಡ್ಡ ಮನೆ, ನಮ್ಮ ಜೀವನ ಯಾವಾಗಲೂ ನಿರ್ವಿಘ್ನ ಇರಬೇಕು ಅಂದರೆ ಏನೂ ಸಮಸ್ಯೆ ಇರಲಾರ್ದೆ ಇರಬೇಕು, ಅದಷ್ಟೇ ಸಫಲತೆ ಅಲ್ಲ. ಸಫಲತೆ ಅಂದ್ರೆ ಆಂತರಿಕ ಹಗುರತೆ, ನೆಮ್ಮದಿ, ಶಾಂತಿ, ಪ್ರಭಾವ ಮುಕ್ತ, ಮಾತಿನ ಪ್ರಭಾವ, ಈ ನಾಟಕದ ಪ್ರಭಾವದಿಂದ ಮುಕ್ತ ಆದಂಥ ಸ್ಥಿತಿನೇ ಸಫಲತಾ ಮೂರ್ತ ಆಗೋದಾಗಿದೆ. ಸ್ಲೋಗನ್: ಮಾನ್ ಶಾನ್ ಅವ್ರ ಸಾಧನೋಂ ಕಾ ತ್ಯಾಗ ಹಿ ಮಹಾನ್ ತ್ಯಾಗ ಹೇ. ನಾವು ಜೀವನದಲ್ಲಿ ತ್ಯಾಗ ಅಂತೀವಿ. ಬಾಬಾ ಹೇಳ್ತಾರೆ, ನನಗೆ ಭಾಳ ಹೆಸರುವಾಸಿ ಆಗಬೇಕು. ಸಂಗಮ ಯುಗದಲ್ಲಿ ಬಾಬಾ ಹೇಳ್ತಾರೆ, ಹೆಸರುವಾಸಿ ಆಗಬೇಡ, ಬಾಬನ ಹೃದಯವಾಸಿ ಆಗ್ರಿ ಅಂತ. ಭಾಳ ಮಾನ ಶಾನ, ಭಾಳ ಚಲೋ ಅನ್ನಿಸ್ಕೋಬೇಕು, ಭಾಳಷ್ಟು ಸಾಮಾನುಗಳನ್ನು ಹೊಂದಬೇಕಂತಿದೆಯಲ್ಲ, ಇವುಗಳ ತ್ಯಾಗ ಮಾಡೋದೇ ಮಹಾನ್ ತ್ಯಾಗ ಅಂತಾರೆ ಬಾಬಾ. ಅಂದರೆ ಡ್ರಾಮಾನುಸಾರ ಭಾಳ ಸಾಮಾನು ಇದಾವೆ, ಗಾಡಿ ಅದಾವೆ, ಬಂಗ್ಲಾ ಇದೆ, AC ಇದೆ, ಎಲ್ಲ ಇದೆ, ಉಪಯೋಗ ಮಾಡಿರಿ. ಆದರೆ ಅದು ನಾ ಹೊಂದೀನಿ ಅನ್ನುವ ಅಭಿಮಾನ ಆಗಲಿ, ನನಗೆ ಬೇಕು ಅನ್ನುವಂಥ ಅಭಿಮಾನ ಆಗಲಿ, ಇಚ್ಛಾ ಆಗಲಿ, ಇದರಿಂದ ಮುಕ್ತಿ ಇರುವುದೇ ನಿಜವಾದಂಥ ತ್ಯಾಗ ಅಂತಾರೆ ಬಾಬಾ. ವ್ಯಕ್ತಿ ಶಾರೆ रूहानी रॉयल्टी और प्यूरिटी की पर्सनालिटी धारण करो. ಆತ್ಮೀಯ ವ್ಯಕ್ತಿತ್ವ ಮತ್ತು ಪವಿತ್ರತೆಯ ಆತ್ಮೀಯ ಘನತೆ ಮತ್ತು ಪವಿತ್ರತೆಯ ವ್ಯಕ್ತಿತ್ವದ ಧಾರಣೆ ಮಾಡಿಕೊಡ್ರಿ. जैसे देह और देही दोनों अलग अलग दो वस्तुएं हैं. ದೇಹ ದೇಹಿ, ದೇಹ ಮತ್ತು ಆತ್ಮ ಎರಡು ಬೇರೆ ಬೇರೆ ಎರಡು ವಸ್ತು. ಲೇಕಿನ್ ಅಜ್ಞಾನವಶ್ दोनों को मिला दिया. ಅಂಡರ್ಲೈನ್. ಭಾಳ ವಿಶೇಷ ಸೂಕ್ಷ್ಮ ಮಾತು ಹೇಳ್ತಿದ್ದಾರೆ ಬಾಬಾ. ಡ್ರಾಮಾದಲ್ಲಿ ದುಃಖ ಕಷ್ಟ ಶುರುವಾಗಿರುವಂಥ ಮಾತಿದು. ಯಾವಾಗ ಶುರುವಾದು ಆತ್ಮನೊಳಗೆ? ಯಾವಾಗ ಬಾಬಾ ಹೇಳ್ತಾರ, ಆತ್ಮನೇ ಬೇರೆ ಶರೀರನೇ ಬೇರೆ, ಎರಡೂ ಒಂದು ಮಾಡಿಬಿಟ್ರಿ ಅಜ್ಞಾನವಶವಾಗಿ. ಅಂದರೆ ಇದು ಮೈಂಡ್ ತನಗೆ ದೇಹ ಅಂತ ತಿಳ್ಕೊಂಡು ಏನು ಮಾಡಿಬಿಡ್ತು, ಎರಡೂ ಒಂದ ಅಂತ ಆಗಿಬಿಡ್ತು. ಮೇರೆ ಕೋ ಮೇ ಸಮಜ್ಲಿಯಾ. ಬಾಬಾ ಹೇಳ್ತಾರ, ಮೇರೆ ಅಂದರೆ ನನ್ನ ಶರೀರಕ್ಕೆ ನಾ ಅಂತ ತಿಳ್ಕೊಂಡೆ. ಈ ಶರೀರಕ್ಕೆ, ಇದು ನಂದು ಶರೀರ, ನಾ ಅಲ್ಲ, ನನ್ನ ಶರೀರ, ಇದಕ್ಕೆ ನಾ ಅಂತ ತಿಳ್ಕೊಂಡೆ. और इसी गलती के कारण इतनी परेशानी, दुख और अशांति प्राप्त की है. अंडरलाइन. ನಮ್ಮ ದುಃಖ ಎಲ್ಲಿ ಶುರುವಾಯಿತು? ಇಷ್ಟು ಸತ್ಯುಗದ ಸ್ವರ್ಗವಾಸಿ ಪುಣ್ಯಾತ್ಮರು ನಾವು ಇಷ್ಟು ಕಷ್ಟ, ಇಷ್ಟು ದುಃಖ, ಇಷ್ಟು ವಿಘ್ನಗಳು ಯಾಕೆ ಶುರುವಾದವು ಅಂದರೆ ಇದೇ ತಪ್ಪು ಮಾಡಿದ್ರಿ ಅಂತಾರೆ ಬಾಬಾ. ದ್ವಾಪರ ಯುಗದಲ್ಲಿ ಶುರುವಾಯಿತು. ನಾ ಅನ್ನೋದು ತೆಗೆದುಹಾಕಿ ನಂದು ಈ ಶರೀರನೇ ನಾ ಅಂತ ತಿಳ್ಕೊಂಡ್ಬಿಟ್ವಿ. ಇದೇ ಒಂದು ತಪ್ಪಿನ ಕಾರಣದಿಂದ ಇಷ್ಟು ಪರೇಶಾನ್, ಇಷ್ಟು ಕಷ್ಟ, ದುಃಖ, ಅಶಾಂತಿ ನೀವು ಪ್ರಾಪ್ತಾದು ಅಂತಾರೆ ಬಾಬಾ. ऐसा ही यह अपवित्रता और विस्मृति के संस्कार जो ब्राह्मणपन के नहीं शूद्रपन के हैं, इनको भी मेरा समझने से माया के वश हो जाते हो और फिर परेशान होते हो. ಬಾಬಾ ಅಂತಾರೆ, ಅಪವಿತ್ರತೆ ಅಂದರೆ ಇವರು ಕೆಟ್ಟವರು, ಇವರು ದುಷ್ಟರು, ಇವರು ಅಸಹಯೋಗಿಗಳು, ಇವರು ಭಾಳಷ್ಟು ಕಾಮುಕರು ಅಂತ ತಿಳ್ಕೊಂಡಿದ್ದೀವಲ್ಲ, ಅದು ಕ್ಯಾರೆಕ್ಟರ್ ಒಳಗೆ ಇದೇ ನಿಜ. ಕಲಿಯುಗದ ಡ್ರಾಮಾದನುಸಾರ ಇವ್ರು ಪೂರಾ ಈ ಆತ್ಮನೇ ಇಂಥವ್ರಂತ ತಿಳ್ಕೊಂಡಿವಲ್ಲ. ಇವ್ರ ಆತ್ಮ ಚಲೋ ಆತ್ಮ ಅಲ್ಲಿ, ಇವ್ರು ಕೆಟ್ಟ ಆತ್ಮ, ಇವ್ರು ಚಲೋ ಆತ್ಮ ಅಂದ್ಕೊಂಡಿವಿ. ಆತ್ಮ ಚಲೋ ಕೆಟ್ಟಿಲ್ಲ, ಆತ್ಮ ಯಾವತ್ತೂ ಪವಿತ್ರ ಇದೆ. ಕ್ಯಾರೆಕ್ಟರ್ನೂ ಕೂಡ ಆತ್ಮ ಜೊತೆಗೆ ಮಿಕ್ಸ್ ಮಾಡಿದ್ವಿ, ಇದು ಅಪವಿತ್ರತೆ ಅಂತಾರೆ ಬಾಬಾ. ವಿಸ್ಮೃತಿಯ ಸಂಸ್ಕಾರ ಅಂದರೆ ನನ್ನ ಆತ್ಮದ ಸತ್ಯ ಮರೆತು ದೇಹನೇ ನಾ ಅಂತ ತಿಳ್ಕೊಂಡು ಬಿಟ್ನೆಲ್ಲ, ವಿಸ್ಮೃತ ಆದ್ನೆಲ್ಲ, ಇದು ಬ್ರಾಹ್ಮಣರ ಸಂಸ್ಕಾರ ಅಲ್ಲ, ಇದು ಶೂದ್ರಪಂಥದ ಸಂಸ್ಕಾರ. ಇದನ್ನೂ ನಾವಂತ ತಿಳ್ಕೊಂಡು ಮಾಯೆಗೆ ಪರವಶ ಆಗಿರುವ ಕಾರಣದಿಂದಲೇ ಇಷ್ಟು ಪರೇಶಾನ್, ಇಷ್ಟು ಕಷ್ಟದಲ್ಲಿ ಬಂದ್ಬಿಟ್ಟಿರಿ ಅಂತಾರೆ ಬಾಬಾ. ವಾಪಸ್ ನಮ್ಮ ಮೂಲ ಸಂಸ್ಕಾರಗಳನ್ನು, ನನ್ನ ಮೂಲ ಬ್ರಾಹ್ಮಣ ಸಂಸ್ಕಾರ ಅಥವಾ ದೇವತಾ ಸಂಸ್ಕಾರ ಅಥವಾ ಆತ್ಮನ ಮೂಲ ಸಂಸ್ಕಾರ ಏನಿದ್ದೇವೆ ಅವುಗಳನ್ನು ವಾಪಸ್, ಅದು ನನ್ನ ಸತ್ಯ ಅಂತ ಅನುಭವ ಮಾಡಬೇಕಾಗಿದೆ. ಓಂ ಶಾಂತಿ.